ಈ ಥರ ಸ್ಕಾಲರ್ಶಿಪ್ ನಾನು ವಿಷಯಗಳನ್ನು ವಿದ್ಯಾರ್ಥಿಗಳಿಗೆ ಹೇಳಬೇಕು ಅಂತ ನಿಮಗೆ ಒಂದು ಅನಿಸಿದ್ದು ಯಾವಾಗ ಮತ್ತು ಯಾಕಾಗಿ ಅದು? ನನಗೆ ಕಲೀಲಿಕ್ಕೆ ಎಷ್ಟೋ ಕಷ್ಟ ಆಗಿದೆ, ಹಣ ಸಾಲ ಮಾಡಿ ಏನೇನೋ ಮಾಡಿ ನಾನು ಮಾಡಿದ್ದು. ಅಷ್ಟಾಗ ಬಾಕಿ ಮಕ್ಕಳು ಕಷ್ಟ ನಮಗೆ ಗೊತ್ತಾಗೋದಿಲ್ಲ. ಅದಕ್ಕಾಗಿ ನನ್ನಿಂದ ಆಗೋ ಸಹಾಯವನ್ನು ಮಕ್ಕಳಿಗೆ ಒದಗಿಸಿ ಕೊಡುವಂತ ಈ ಕೆಲಸ ಮಾಡಿದ್ದೆ. ಕೊಡುವುದು ಸರ್ಕಾರ ಅಲ್ವಾ, ನಾವು ದಾರಿ ತೋರಿಸೋದು ಮಾತ್ರ ಅಲ್ವಾ. ಅದಕ್ಕೆ ಆದರೂ ಇದನ್ನು ಕೇಳ್ತೇನೆ, ಹಣದ ಕೊರತೆ ಇದೆ ನಮ್ಮ ಮನೆಯಲ್ಲಿ, ಆ ಕಾರಣಕ್ಕೆ ನಾನು ಓದೋದನ್ನು ಬಿಡ್ತಾ ಇದ್ದೇನೆ ಅಂತ ಹೇಳುವಂಥ ವಿದ್ಯಾರ್ಥಿಗೆ ನೀವೇನು ಹೇಳೋದಕ್ಕೆ ಬಯಸ್ತೀರ? ಹಿಂದುಳಿದ ವರ್ಗದಲ್ಲಿ ಮತ್ತೆ 4 ಪಾಲು, ಪ್ರವರ್ಗ 1, 2A, 3A, 3B ಇಷ್ಟು ವಿಭಾಗ ಉಂಟು ಈ ಜಾತಿ ಲೆಕ್ಕಾಚಾರದಲ್ಲಿ. ಈಗ ಜಾತಿ ಲೆಕ್ಕಾಚಾರದಲ್ಲಿ ಪ್ರತಿಯೊಂದು ಜಾತಿಗೂ ವಿದ್ಯಾರ್ಥಿ ವೇತನ ಸಿಗ್ತದೆ. ಅವರವರ ಇದಕ್ಕೆ ಅಪ್ಲೈ ಮಾಡಬೇಕು. ಅವರು SLCಯಲ್ಲಿ 60% ಹೆಚ್ಚು ಬಂದರೆ 74ರವರೆಗೆ ಬಂದರೆ 10,000, 75 ಮತ್ತು ಅದಕ್ಕೆ ಮೇಲ್ಪಟ್ಟು ಬಂದರೆ 15,000. PUCಯಲ್ಲಿ 60% ಹೆಚ್ಚು ಬಂದರೆ 20,000, ಡಿಗ್ರಿ ಬಂದರೆ 25, PGಯಲ್ಲಿ ಬಂದರೆ 30,000 ಪ್ರೈಸ್ ಮನಿ ಅಂತ ಉಂಟು. ಅದಕ್ಕೆ ಅರ್ಜಿ ಹಾಕ್ಬೋದು. ಕೆಲವರಿಗೆ ಇದು ಗೊತ್ತಿಲ್ಲ. ಇನ್ನು ಸಂಘ ಸಂಸ್ಥೆಗಳು ಎಷ್ಟು ಉಂಟು ಅದಕ್ಕೆ ಎಲ್ಲ ಹಾಕ್ಬೋದು ನಾವು. ಅವರು ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೊಡೋದಲ್ಲ, ಸರ್ಕಾರಕ್ಕೆ ಏನು ಉಂಟು ಅದರಲ್ಲಿ ತುಂಬ ಸಂಘ ಸಂಸ್ಥೆಗಳು ಉಂಟು. ಈಗ ಸೀತಾರಾಮ್ ಜಿಂದಾಲ್ ಅಂತ ಉಂಟು, ನಾವು ಅದಕ್ಕೆ ಅರ್ಜಿ ಹಾಕ್ಬೋದು. ಇನ್ನು ಹುಡುಗಿಯರಿಗೆ ಕೆಲವು ವಿಶೇಷ ಸವಲತ್ತು ಉಂಟು. ಮಲಬಾರ್ ಗೋಲ್ಡ್ ಇದ್ದುಂಟು, ಅದರ ನಂತರ ಸಂತೂರು ಸೋಪ್ ಇದ್ದುಂಟು. ಅಜೀಮ್ ಶೆಟ್ಟಿ ಅವರು ಇವ್ರದ್ದೊಂದು ಅಜೀಂ ಪ್ರೇಮ್ಜಿ ಅವ್ರದ್ದೊಂದು ಉಂಟು, ದೀಪಿಕಾ ಸ್ಕಾಲರ್ಶಿಪ್ ಅಂತ ನೋಡಿ, ಅದು 30,000. ಸಂತೂರಿದ್ದೊಂದು 25,000. ಇದು ಮಲಬಾರ್ಗಳೊಂದು 8,000 ಕೊಡ್ತಾರೆ. ಅದರ ಮೊತ್ತ 1.25 ಲಕ್ಷ ರೂಪಾಯಿ ಸಿಕ್ಕಿದೆ. ಅಹಮದಾಬಾದ್ ಡಿಗ್ರಿ ಕಾಲೇಜಿನಲ್ಲಿ 3 ಹುಡುಗಿಯರಿಗೆ ಸಿಕ್ಕಿದೆ. ಕುಪ್ಪೆದ ನಂತರ ಮುತ್ತೂರು ಅಂತ ಉಂಟು, ಅಲ್ಲಿ 6 ಹುಡುಗಿಯರಿಗೆ ಸಿಕ್ಕಿದೆ. ಯಾರಿಗೆ ಗೊತ್ತಿರ್ತದೆ? ಸರಸ್ವತಿ ಸ್ಕಾಲರ್ಶಿಪ್ ಅಂತ ಉಂಟು, ಅದು ಹುಡುಗಿಯರಿಗೆ. BCA, BBA, BMS ಮಾಡುವ ಹುಡುಗಿಯರಿಗೆ ಅದರ ಮತ್ತೆ 25,000 ರೂಪಾಯಿ. ಬಲ್ಮಾಟ ಕಾಲೇಜಿನಲ್ಲಿ 48 ಜನರಿಗೆ ಮಂಜೂರಾಗಿದೆ ಕಳೆದ ವರ್ಷ. ಅಲ್ಲ, ಹಿಂದೆ ಈ ಆನ್ಲೈನ್ ಎಲ್ಲ ಬರೋದಕ್ಕಿಂತ ಮುಂಚೆ ನೀವೇ ಅಪ್ಲಿಕೇಶನ್ ತಗೊಂಡೋಗಿ ನೀವೇ ಅವ್ರ ಪರವಾಗಿ ಫಿಲ್ ಮಾಡಿ ಎಲ್ಲ ಹಾಕ್ತಿದ್ರಿ, ಮತ್ತು ಅದ್ರ ಖರ್ಚು ವೆಚ್ಚಗಳನ್ನ ಕೂಡ ನೀವೇ ಕೊಡ್ತಿದ್ರಿ ಅಂತಲೂ ಕೇಳ್ಪಟ್ಟಿದೆ. ಹೌದು, ನಾನು ಮಕ್ಕಳಿಂದ ಏನೋ ಹಣ ತಗೊಳ್ಳಿ. ನೀವು ಪೆನ್ಷನ್ ನಿಮ್ಗೇನು ಬರ್ತಾ ಇದೆ ಈಗ? ಕಳೆದ ಒಂದು 25 ವರ್ಷಗಳಿಂದ ಪೆನ್ಷನ್ ಬರ್ತಾ ಇದೆ. ಆ ಪೆನ್ಷನಿನ ಒಂದು ಅರ್ಧದಷ್ಟು ಹಣವನ್ನು ಕೂಡ ಅರ್ಹ ವಿದ್ಯಾರ್ಥಿಗಳಿಗೆ ನೀವು ಕೊಡ್ತಾ ಇದ್ರಿ ಅವರ ಎಜುಕೇಶನ್ಗಾಗಿ ಅಂತಲೂ ಕೇಳ್ಪಟ್ಟಿದ್ದೀವಿ. ಈಗ ದುಡ್ಡು ಇಟ್ಟುಕೊಂಡೆ ಯಾರಿಗೆ? ನನ್ನ ಮಕ್ಕಳಿಗೆ. ಊರಿನವರು ನಮ್ಮವರೆಲ್ಲ ಸ್ವಾಮಿ, ಆ ಮಕ್ಕಳು ಬೇರೆ ಈ ಮಕ್ಕಳು ಬೇರೆಯಾ? ಎಲ್ಲ ನಮ್ಮ ಮಕ್ಕಳೇ, ಕೊಡುವ. ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ. ನಾನು ಅವಿನಾಶ್. ಈ ವಿಡಿಯೋದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಸಿದ್ದಕಟ್ಟೆಯ ಸ್ಕಾಲರ್ಶಿಪ್ ಮೇಷ್ಟ್ರು ಅಂತಾನೆ ಬಹಳ ಜನಪ್ರಿಯರಾಗಿರುವ ನಾರಾಯಣ್ ನಾಯ್ಕ್ ಸರ್ ಜೊತೆ ಮಾತಾಡುವ. ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ. ನಾರಾಯಣ್ ನಾಯ್ಕ್ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. 3 ವರ್ಷಗಳ ಹಿಂದೆ ನಿಮ್ಮ ಮನೆಗೆ ನಾನು ಬಂದಿದ್ದೆ, ನೆನಪಿದೆಯಾ? ನೆನಪಿದೆ. ಯಾಕಂದ್ರೆ ಕೆಲವೊಮ್ಮೆ ಮರ್ತು ಹೋಗ್ತದೆ, ಆದ್ರೆ ಹೇಳಿದ್ರೆ ಮತ್ತೆ ನೆನಪು ಬರ್ತದೆ, ಹಾಗೆ ಆಗ್ತದೆ. 3-4 ಗಂಟೆ ನಾವು ಜೊತೆಗೆ ಕಳೆದಿದ್ವಿ. ಸರಿ. ನೀವು ಒಳ್ಳೆ ಕಾಫಿ ತಿಂಡಿ ಎಲ್ಲ ಕೊಡಿಸಿ ನಮಗೆ ಮಧ್ಯಾಹ್ನ ಊಟ ಮಾಡಿ ಹೋಗು ಅಂತಾನು ಹೇಳಿದ್ರೆ, ಆದ್ರೆ ನಾವು ಸ್ವಲ್ಪ ತರಾತುರಿಯಲ್ಲಿ ಇದ್ವಿ. ಸರಿ, ಅದು ನನ್ಗೆ ಗೊತ್ತಿಲ್ಲ, ಅಷ್ಟಿಗೆ ನೆನಪಾಗ್ತಿಲ್ಲ ಅಲ್ಲ. ಓಕೆ ಸರ್, ಈಗ ಎಷ್ಟು ವಯಸ್ಸು? ಈಗ 84 ರನ್ನಿಂಗ್. ಓಕೆ, ಆರೋಗ್ಯ ಹೇಗಿದೆ? ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ, ಮೊದಲಿನ ಹಾಗೆ ಇದ್ದೇನೆ. ದಿನಚರಿ ಹೇಗೆ ಸರ್ ನಿಮ್ದು? ಬೆಳಿಗ್ಗೆ ದೂರ ಹೋಗ್ಲಿಕ್ಕಿದ್ರೆ ಬೇಗ ಎದ್ದು ಹೊರಡ್ತೇನೆ. 6 ಗಂಟೆಗೆ ಹೊರಡಬೇಕು. ಹತ್ತಿರ ಆದ್ರೆ ಸ್ವಲ್ಪ ಲೇಟಾಗಿ ಹೊರಡಬೇಕು. ಅಂತ ಬೆಳಿಗ್ಗೆ ಹೊರಟ್ರೆ ಸಾಯಂಕಾಲ ಮನೆಗೆ ಮುಟ್ಟುವುದು. ದೂರದಿಂದ ಬರುವಾಗ ಲೇಟ್ ಆಗ್ತದೆ, ಅದು 8 ಗಂಟೆ ಆಗ್ಬೋದು. ಇಲ್ಲದ ಸ್ವಲ್ಪ ಬೇಗ ಬರ್ಲಿಕ್ಕೆ ಆಗ್ತದೆ. ಅಂತೂ ಮನೆಯಲ್ಲಿ ಅಂತ ಇಲ್ಲ, ಬೆಳಿಗ್ಗೆ ಹೊರಡೋದೇ. ಆದಿತ್ಯವಾರ ಒಂದು ಬಿಟ್ಟು, ಆದಿತ್ಯವಾರ ಕೆಲವು ಕಡೆ ಇರ್ತದೆ. ಈಗ ನಾಳೆ ಆದಿತ್ಯವಾರ ಒಂದು ಕಡೆ ಉಂಟು ಪ್ರೋಗ್ರಾಮ್, ಅಲ್ಲಿ ಬರ್ಲಿಕ್ಕೆ ಹೇಳಿ ಅಲ್ಲಿಗೆ ಹೋಗ್ಬೇಕು. ಓಕೆ ಓಕೆ. ಈ ವಿಡಿಯೋ ನೋಡ್ತಾ ಇರೋರಿಗೆ ಪ್ರಾಯಶಃ ಶಿಕ್ಷಕರ ವರ್ಗದಲ್ಲಿ ನಾರಾಯಣ್ ನಾಯ್ಕ್ ಸರ್ ಯಾರು ಅಂತ ಗೊತ್ತು, ಅಥವಾ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂಥ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಇವರ ಪರಿಚಯ ಖಂಡಿತ ಇದೆ. ನಾನು ತುಂಬ ಸಿಂಪಲ್ ಆಗಿ ಹೇಳಬೇಕು, ಇವ್ರ ಪರಿಚಯ ಮಾಡೋದು ಅದು ದೊಡ್ಡ ಸಂಗತಿ. ಆದರೂ ತುಂಬ ಸರಳವಾಗಿ ಹೇಳೋದು ಅಂತಂದರೆ, ಕಳೆದ ಸುಮಾರು 26 ವರ್ಷಗಳಿಂದ ಸರ್ಕಾರಿ ಕಾಲೇಜು ಮತ್ತು ಶಾಲೆಗಳಿಗೆ ಮತ್ತು ITI ಕಾಲೇಜುಗಳಿಗೆಲ್ಲ ಹೋಗಿ ಅಲ್ಲಿ ವಿದ್ಯಾರ್ಥಿಗಳಿಗೆ ಅಥವಾ ಅರ್ಹ ಅಂತ ಅನಿಸುವ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಮತ್ತು ಸಂಘ ಸಂಸ್ಥೆಗಳಿಂದ ಸಿಗುವಂಥ ಸ್ಕಾಲರ್ಶಿಪ್ಗಳ ಬಗ್ಗೆ ಸತತವಾಗಿ ಮಾಹಿತಿಯನ್ನು ಕೊಡ್ತಾ ಅವರಿಗೆ ಸ್ಕಾಲರ್ಶಿಪ್ಪನ್ನು ಕೊಡಿಸುವ ನಿಟ್ಟಿನಲ್ಲಿ ಸರ್ ಶ್ರಮ ವಹಿಸ್ತಾ ಇದ್ದಾರೆ. ಮತ್ತು ಇಲ್ಲಿ ತನಕ ನಮಗಿರುವಂಥ ಮಾಹಿತಿ ಪ್ರಕಾರ ಸುಮಾರು 20 ಕೋಟಿಗೂ ಹೆಚ್ಚು ಸ್ಕಾಲರ್ಶಿಪ್ಪನ್ನು ಕೊಡಿಸಿದಂತಹ ಪುಣ್ಯಾತ್ಮ ನಾರಾಯಣ್ ನಾಯ್ಕ್ ಸರ್.
ಸಾಕಲ್ಲ ಸರ್ ಇಷ್ಟು ಪರಿಚಯ? ಸಾಕು ಸಾಕು. ಎಷ್ಟು 60ನೇ ವಯಸ್ಸಿಗೆ ನೀವು ರಿಟೈರ್ಡ್ ಆದ್ರ? ಇಲ್ಲ 58 ಆಗ 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 58 ಈಗ 84. 80. ಅಂದ್ರೆ ಒಂದು ಅದೇ ಕರೆಕ್ಟ್, ನಾನು 26 ವರ್ಷ ಅಂತ ಹೇಳಿದೆ. ಈಗ ನೀವು ಶಾಲೆಯಲ್ಲಿ ಇರುವಾಗ ಓಕೆ, ನೀವು ಯಾವ ಶಾಲೆಯಲ್ಲಿ ಇದ್ರಿ ಮತ್ತೆ ಯಾವ ಸಬ್ಜೆಕ್ಟ್ ನೀವು ಪಾಠ ಮಾಡ್ತಾ ಇದ್ದಿದ್ದು? ನೋಡಿ, ನಾನು ಪ್ರೈಮರಿ ಶಾಲೆಗೆ ಸೇರಿದ್ದು. ಯಾಕಂತ ಹೇಳಿದ್ರೆ ನನ್ನ ಅಪ್ಪ ನನ್ನನ್ನು 5ನೇ ಕ್ಲಾಸ್ನಲ್ಲಿ ಎಜುಕೇಶನ್ ಸಾಕು ಅಂತ ನಿಲ್ಲಿಸಿದ್ರು. ನನಗೆ ಶಾಲೆಗೆ ಹೋಗುವ ಆಸಕ್ತಿ ಇತ್ತು. ನಾನು ಉಪವಾಸ ಸತ್ಯಾಗ್ರಹ ಹಿಡಿದೆ. ಊಟ ಮಾಡಲಿಲ್ಲ, ರಾತ್ರಿ ಉಪವಾಸ ಮಲಗಿದೆ. ಅಪ್ಪನಿಗೆ ಊಟ ಮಾಡ್ಲಿಕ್ಕೆ ಉಪಾಯ ಉಂಟಾ? ಇಲ್ಲ. ನಾನು ಒಬ್ಬನೇ ಮಗ, ಮತ್ತೆ 4 ಜನ ಸಹೋದರಿಯರು ಇದ್ದದ್ದು. ಹೋದೆ. ಆಗ 8ನೇ ಕ್ಲಾಸ್, 7ನೇ ಅಲ್ಲ 8ನೇ ಆದಾಗ ಪುನಃ ನಿಲ್ಲಿಸಿದ್ರು. ಪುನಃ ಸತ್ಯಾಗ್ರಹ ಹಿಡಿದೆ. ಪುನಃ ಹೋಗಬೇಕಾದ್ರೆ ನಮ್ಮ ಮನೆಯಿಂದ ಹೈಸ್ಕೂಲ್ ಹತ್ತಿರ ಇಲ್ಲ, ಬೇರೆಯವರ ಮನೆಯಿಂದ 8-16 ಕಿಲೋಮೀಟರ್ ಬರೇಕಾಲಲ್ಲಿ ನಡೆದು SLC ಮಾಡಿದೆ. SLC ಮಾಡಿದ ಕೊಳ್ಳೆ VA ಪೋಸ್ಟ್ ರೆಡಿ ಇತ್ತು 1962ರಲ್ಲಿ. ಅದು ನನಗೆ ವಿಗೆ ಹೋಗಲಿಕ್ಕೆ ಆಸಕ್ತಿ ಇಲ್ಲ. ನಾನು ಶಿಕ್ಷಕನಾಗಲಿಕ್ಕೆ 1 ವರ್ಷದ ಟ್ರೈನಿಂಗ್ ಪಡೆದು ಶಿಕ್ಷಕ ವೃತ್ತಿಗೆ ಸೇರಿದೆ. 20ನೇ ವರ್ಷದಲ್ಲಿ ನಾನು ಶಿಕ್ಷಕನಾಗಿ ಸೇರಿದ್ದೇನೆ. ಅದು ಕೋಡಬದು ಎಂಬ ಪ್ರೈಮರಿ ಶಾಲೆಗೆ 10 ವರ್ಷ ಅಲ್ಲಿ ಸೇವೆ ಮಾಡಿದೆ. 10 ವರ್ಷ ಸೇವೆ ಮಾಡುವಾಗ ಅಲ್ಲಿ ಒಳ್ಳೆಯ ಮನುಷ್ಯರು ನನಗೆ ಊಟ ಉಪಚಾರ ಎಲ್ಲ ಉಚಿತ ಕೊಟ್ಟಿದ್ದಾರೆ 10 ವರ್ಷ. ಅಲ್ಲಿಂದ ಮತ್ತೊಂದು ಕಡೆಗೆ ಟ್ರಾನ್ಸ್ಫರ್ ಮಾಡಿ ಸರ್ಕಾರ ನನ್ನ ಊರಿಗೆ, ಅಲ್ಲಿಗೆ ಬಂದೆ. ಅಲ್ಲಿ 10 ವರ್ಷ ಇದ್ದೆ. ಈತನ ಮಧ್ಯೆ ಕಲಿಬೇಕೆಂಬ ಛಲ ನನ್ನಲ್ಲಿತ್ತು. ನನಗೆ SLC ಮಾತ್ರ ಅದು, ಮತ್ತೆ 1 ವರ್ಷ D.Ed ಅಲ್ವ. ಮತ್ತೆ ಏನು ಮಾಡಿದೆ ಅಂದರೆ ಆಗ ಪ್ರೈವೇಟ್ PUC ಕರ್ನಾಟಕದಲ್ಲಿ ಇಲ್ಲ. ನಾನು ಮಧ್ಯಪ್ರದೇಶದ ಭೋಪಾಲಿಗೆ ಹೋಗಿ ಇಂಟರ್ಮೀಡಿಯೇಟ್ ಮಾಡಿ, ಧಾರವಾಡಕ್ಕೆ ಹೋಗಿ BA ಮಾಡಿ, ಕನ್ನಡ MA ಮಾಡಿ, ಹಿಂದಿ MA ಮಾಡಿ, B.Ed ಮಾಡಿದೆ. ಯಾವುದು ಬೇಕಾದನ್ನು ಕಲಿತೆ ನಾನು. ಹಾಗಲ್ಲ ರಾತ್ರಿ ಶಾಲೆ ಟೈಮಿನಲ್ಲಿ ಓದಲಿಕ್ಕಿಲ್ಲ, ರಾತ್ರಿ 2 ಗಂಟೆವರೆಗೆಲ್ಲ ಓದಿದ್ದೇನೆ. ಡಿಗ್ರಿ ಆಯಿತು. 20 ವರ್ಷ ಪ್ರೈಮರಿಯಲ್ಲಿ ಆಯಿತು ಸೇವೆ. ಅಷ್ಟಾಗಿ ನನಗೆ ಪ್ರಮೋಷನ್ ಹೈಸ್ಕೂಲಿಗೆ. ಅದು ಹೊಸ ಹೈಸ್ಕೂಲು, ಅಲ್ಲಿ ಟೀಚರ್ಸ್ ಇಲ್ಲ, ಫರ್ನಿಚರ್ ಇಲ್ಲ, ಬಿಲ್ಡಿಂಗ್ ಇಲ್ಲ, ಎಲ್ಲವೂ ಇಲ್ಲ. ಸಜಿಪ ಮೂಡಕ್ಕೆ ಹಾಕಿದರು. ಅಲ್ಲಿಗೆ ಹೋದೆ, ಸೇವೆ ಶುರು ಮಾಡಿದೆ. ಅಲ್ಲಿ ಸೈನ್ಸ್ ಮತ್ತು ಮ್ಯಾಥ್ಸ್ ನನಗೆ ಗೊತ್ತಿಲ್ಲ. ಆ 2 ಪಾಠ ಬಿಟ್ಟು ಎಲ್ಲ ಪಾಠಗಳನ್ನು ಸುಮಾರು 10 ವರ್ಷ ಬೆಳಿಗ್ಗೆ 10 ಗಂಟೆಗೆ ಶುರು ಮಾಡಿದರೆ 4 ಗಂಟೆಗೆ ಪಾಠ ನಿಲ್ಲಿಸಿದ್ದು ಉಂಟು ನಾನು. ನನಗೆ ಆಯಾಸ ಆಗೋದಿಲ್ಲ ಪಾಯಸ ಮಾಡಿ. ಕೆಲವರಿಗೆ ಪಾಠ ಮಾಡಿ ಆಯಾಸ ಆಗ್ತದೆ, ನನಗೆ ಆಯಾಸ ಆಗಲಿಲ್ಲ ಪಾಠ ಮಾಡಿ. ಅದು ಕೂಡ ಒಂದೇ ಕಡೆ ಇಲ್ಲ, ಬಿಲ್ಡಿಂಗ್ 2-3 ಕಡೆ ಇತ್ತು. ಎಲ್ಲವನ್ನು ಸುಧಾರಿಸಿದ್ದೇನೆ. ಆಗ್ಲಿ ಸರ್. ಹಾಗಾದ್ರೆ ನೀವು ಹಿಂದಿ ಪಾಠ ಮಾಡ್ತಾ ಇದ್ರಿ? ಹಿಂದಿ ಮಾಡ್ತೆ, ಇಂಗ್ಲಿಷ್ ಮಾಡಿದ್ದೇನೆ. ಸೈನ್ಸ್, ವಿಜ್ಞಾನ ಮತ್ತೆ ಮ್ಯಾಥ್ಸ್ ಬಿಟ್ಟು? ಅದು ಬಿಟ್ಟು ಎಲ್ಲ ಮಾಡಿದ್ದೇನೆ. ಹೌದು. ಆಗ್ಲಿ ಸರ್. ಇನ್ನು ಅಲ್ಲ, ನಿಮ್ಮ ಶಿಕ್ಷಕ ವೃತ್ತಿಯ ಬಗ್ಗೆ ಬಿಡಿ, ಅದು ಬೇರೆದೇ ಸಬ್ಜೆಕ್ಟ್ ಅಂತ ನನಗನ್ಸುತ್ತೆ. ಬಟ್ ಅದಕ್ಕೂ ಮುಂಚೆ ನನಗೆ ತುಂಬಾ ಖುಷಿಯಾಗಿದ್ದೇನಂತಂದ್ರೆ, ಒಂದು ನಿಮ್ಮ ವಿಡಿಯೋವನ್ನ ನಾವು 3 ವರ್ಷಗಳ ಹಿಂದೆ ಮಾಡಿದಾಗ ಸುಮಾರು 8 ನಿಮಿಷದ ವಿಡಿಯೋ ಅಂತ ಅನ್ಸುತ್ತೆ, ಲಕ್ಷ ಜನ ನೋಡಿದ್ರು ಸರ್ ಅದನ್ನ. ಎಷ್ಟು ಜನ ಕಾಮೆಂಟ್ಸ್ ಮಾಡಿದ್ರು. ಶಿಕ್ಷಕರ ವರ್ಗ ಅಂತೂ ಸಿಕ್ಕಾಪಟ್ಟೆ ಎದ್ದು ಬಿದ್ದು ಅದನ್ನ ನೋಡಿದ್ ನನ್ಗೆ ಗೊತ್ತಿದೆ. ಬಿಕಾಸ್ ಎಲ್ಲೆಲ್ಲೋ ಹೋದಲ್ಲೆಲ್ಲ ಜನ ನನಗೆ ಹೇಳಿದ್ರು. ಅದಾದ ನಂತರ ಇತ್ತೀಚೆಗೆ ಒಂದು ಪತ್ರಿಕೆಯಲ್ಲಿ ನಿಮ್ ಬಗ್ಗೆ ಒಬ್ರು ಬರ್ದ್ರು. ಅವ್ರು ಏನ್ ಬರ್ದ್ರು ಅಂತಂದ್ರೆ, ಈ ಮೇಷ್ಟ್ರಿಗೆ ಪದ್ಮಶ್ರೀ ಹುಡ್ಕೊಂಡು ಅವ್ರ ಮನೆ ಬಾಗ್ಲಿಗೆ ಬರ್ಲಿ ಅಂತ ಬರ್ದ್ರು ಸರ್. ಇರ್ಬಹುದು ಬೇಡಿ. ಅಲ್ಲ, ಅದನ್ನ ಓದಿ ಅಂದ್ರೆ ನಿಮ್ಗೊಂದು ಅದನ್ನ ಓದಿ ಒಂದಾದ ಸಂತೋಷ ಎಷ್ಟಿರ್ಬೋದು ಅಂತ ನಾನು ಸುಮ್ಮನೆ ಅನ್ಕೊಳ್ತಾ ಇರೋದು. ಎನಿವೆ, ಈಗ ನಾವು ನೇರವಾಗಿ ನಿಮ್ಮ ಸ್ಕಾಲರ್ಶಿಪ್ ವಿಚಾರಕ್ಕೆ ಬರೋಣ ಸರ್. ಈ ತರ ಸ್ಕಾಲರ್ಶಿಪ್ ನಾನು ವಿಷಯಗಳನ್ನ ವಿದ್ಯಾರ್ಥಿಗಳಿಗೆ ಹೇಳಬೇಕು ಅಂತ ನಿಮ್ಗೆ ಒಂದು ಅನ್ಸಿದ್ದು ಯಾವಾಗ ಮತ್ತೆ ಯಾಕಾಗಿ? ಅದು ನೋಡಿ, ನಾನು ಬಡತನದಿಂದ ಬಂದವ. ಹಸಿವೆ ಗೊತ್ತಿರೋದು ಉಪವಾಸ ಇದ್ದವನಿಗಲ್ವ, ಹೊಟ್ಟೆ ತುಂಬಿದವನಿಗೆ ಗೊತ್ತಿರ್ತದೆ? ಇಲ್ಲ. ನನಗೆ ಕಲೀಲಿಕ್ಕೆ ಎಷ್ಟೋ ಕಷ್ಟ ಆಗಿದೆ. ಹಣ ಸಾಲ ಮಾಡಿ ಏನೇನೋ ಮಾಡಿ ನಾನು ಮಾಡಿದ್ದು. ಅಷ್ಟಾಗ ಬಾಕಿ ಮಕ್ಕಳು ಕಷ್ಟ ನಮಗೆ ಗೊತ್ತಾಗೋದಿಲ್ಲ ಸ್ವಾಮಿ. ಅದಕ್ಕಾಗಿ ನನ್ನಿಂದ ಆಗೋ ಸಹಾಯವನ್ನು ಮಕ್ಕಳಿಗೆ ಒದಗಿಸಿ ಕೊಡುವಂತ ಈ ಕೆಲಸ ಮಾಡಿದ್ದೆ. ಕೊಡುವುದು ಸರ್ಕಾರ ಅಲ್ವಾ, ನಾವು ದಾರಿ ತೋರಿಸೋದು ಮಾತ್ರ ಅಲ್ವಾ. ಅದಕ್ಕೆ ನೀವು ಶಾಲೆಯಲ್ಲಿ ಇರ್ಬೇಕಾದ್ರೆ ಈ ಕೆಲಸ ನಡೀತಿತ್ತ? ನಡೀತಿತ್ತು. ಶಾಲೆಯಲ್ಲಿ ಇರುವಾಗ ಆ ಶಾಲೆಗೆ ಮಾತ್ರ, ಬೇರೆ ಹೊರಗೆ ಹೋಗ್ಲಿಕ್ಕೆ ಉಪಾಯ ಇಲ್ಲಲ್ಲ. ಮಕ್ಕಳಿಗೆ ಎಷ್ಟೋ ತೆಗೆದುಕೊಟ್ಟಿದ್ದೆ ನಾನು. ಯಾರನ್ನು ಕೂಡ ಹಣ ಇಲ್ಲದೆ ಅರ್ಧದಲ್ಲಿ ಶಿಕ್ಷಣ ನಿಲ್ಲಿಸಲಿಕ್ಕೆ ಬಿಡ್ಲೇ ಇಲ್ಲ. ಈಗಲೂ ಬಿಡುವುದಿಲ್ಲ. ಅದೇನಾದ್ರೂ ಮಾಡ್ತೇನೆ. ಇನ್ನೀಗ 25 ವರ್ಷಗಳಲ್ಲಿ ಈಗ ನಿರಂತರವಾಗಿ ಪ್ರತಿದಿನ ಅನ್ನೋ ತರ ನಡೀತಿದೆ ಸರ್. ಹೌದು. ಸೊ ಎಲ್ಲಾ ಭಾನುವಾರಗಳನ್ನು ಬೇಕಿದ್ರೆ ಬಿಡುವ. ಹೌದು. ಇನ್ನುಳಿದಿದ್ದು ಒಂದು 280 ದಿನ ಆದ್ರೂ ನೀವು ಬೇರೆ ಬೇರೆ ಶಾಲೆಗಳಿಗೆ ಹೋಗ್ತೀವಿ ಸರ್. ಎಲ್ಲೆಲ್ಲಿಗೆಲ್ಲ ಹೋಗ್ತೀರಾ ಸ್ಕಾಲರ್ಶಿಪ್ ಕೊಡೋದಕ್ಕೆ? 2 ಜಿಲ್ಲೆ ಸಂಚಾರ ಮಾಡ್ತೇನೆ ನಾನು, ಉಡುಪಿ ಮತ್ತೆ ದಕ್ಷಿಣ ಕನ್ನಡ. ಮುಖ್ಯವಾಗಿ ಹೋಗುದು ನಾನು ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಿಗೆ, PU ಕಾಲೇಜಿಗೆ,
ಪಾಲಿಟೆಕ್ನಿಕ್ಗೆ, ITIಗೆ, BEdಗೆ ಹೆಚ್ಚಾಗಿ ಹೋಗೋದು. ಮತ್ತು ಪ್ರೈವೇಟಿಗೆ ಹೋಗೋದು ಸ್ವಲ್ಪ ಕಡಿಮೆ, ಯಾಕಂದರೆ ಅವರಿಗೆ ಆಸಕ್ತಿ ಸ್ವಲ್ಪ ಕಡಿಮೆ. ಪ್ರೈವೇಟ್ ಕಾಲೇಜಿನ ಶಿಕ್ಷಕರಿಗಾಗಲಿ ಆಡಳಿತ ಮಂಡಳಿಯವರಿಗೆ ಆಸಕ್ತಿ ಇರುವುದಿಲ್ಲ. ಅಂದರೆ ತುಂಬ ತುಂಬ ಡೊನೇಷನ್ ಕೊಟ್ಟು ಬರುವವರು ಅವರಿಗೆ ಹೋಗಿ 500 ರೂಪಾಯಿ 1,000 ರೂಪಾಯಿ ಬೇಕಂತೇಳಿ ಅದನ್ನು ಹೆಚ್ಚಾಗಿ ನಾನು ಗೌರ್ಮೆಂಟ್, ಬಡವರು ಇರೋದು ಗೌರ್ಮೆಂಟ್ನಲ್ಲಿ ಅಲ್ಲ ಸ್ವಾಮಿ. ನಿಜ. ಹಸಿವೆ ಆದವನಿಗೆಲ್ಲ ಊಟ ಹಾಕಬೇಕು, ಹಸಿವೆ ಇಲ್ಲದವನಿಗೆ ಊಟ ಹಾಕೋದು ಯಾಕೆ? ಹಾಗೆ. ನಿಜ ನಿಜ ಸರ್. ಈ ಸ್ಕಾಲರ್ಶಿಪ್ಗಳ ಬಗ್ಗೆ ನಿಮಗೆ ಮಾಹಿತಿ ಹೇಗೆ ಸಿಗ್ತಾ ಇತ್ತು? ಹಿಂದೆ ಹೇಗೆ ಸಿಗ್ತಾ ಇತ್ತು, ಈಗ ಹೇಗೆ ಸಿಗ್ತಾ ಇದೆ ಅಂತ ನೋಡಿ. ಹಿಂದೆ ಎಲ್ಲ ಪೇಪರ್ನಲ್ಲಿ ಅಲ್ಲಿ ಎಲ್ಲ ಬರ್ತಿತ್ತು, ಅಥವಾ ಬೇರೆ ಕೇಳಿ ಎಲ್ಲ ಪಡೀಲಿಕ್ಕೆ ಆಗ್ತಿತ್ತು. ಈಗ ನಿಮ್ಮ ಇದರಲ್ಲೆಲ್ಲ ಬರ್ತದಲ್ಲ, ವೆಬ್ಸೈಟ್ನಲ್ಲೆಲ್ಲ, ಹಾಗೆ ಸಂಗ್ರಹ ಮಾಡೋದು. ಎಷ್ಟು ಬರ್ತದೆ ಅದನ್ನೆಲ್ಲ ಸಂಗ್ರಹ ಮಾಡೋದು. ಸೊ ವೆಬ್ಸೈಟ್ ಎಲ್ಲ ನೀವು ನೋಡ್ತೀರಿ ಹಾಗಾದ್ರೆ? ಯಾವ್ದು ವೆಬ್ಸೈಟ್ ಎಲ್ಲ ವೆಬ್ಸೈಟ್ ನೋಡ್ಬೇಕು. ನನಗೆ ವೆಬ್ಸೈಟ್ ನಲ್ಲಿ ಬೆರಳಾಡಿಸ್ಲಿಕ್ಕೆ ಗೊತ್ತಾಗಲ್ವ, ನೋಡ್ಲಿಕ್ಕೆ ಗೊತ್ತಾಗುತ್ತಲ್ಲ. ಅದು ಬೇರೆಯವ್ರ ಕೇಳ್ತೇನೆ, ಯಾವ್ದೆಲ್ಲ ಉಂಟು ಹುಡುಕಿ ಅಂತ ಹೇಳ್ತೇನೆ, ಅವ್ರು ಹುಡುಕ್ತಾರೆ. ಓಕೆ. ಈಗ ಶಾಲೆಗಳಿಗೆ ಕಾಲೇಜಿಗೆಲ್ಲ ಹೋದಾಗ ಸರ್, ಅಲ್ಲಿಯ ವಿದ್ಯಾರ್ಥಿಗಳಿಗೆ ತನಗೇನೋ ಸ್ಕಾಲರ್ಶಿಪ್ ಸಿಗುತ್ತೆ ಅಂತ ಗೊತ್ತಿರುತ್ತೆ ಅವರಿಗೆ. ನಾನು ಯಾಕೆ ಕೇಳ್ತಾ ಇದ್ದೇನೆ ಅಂತಂದ್ರೆ, ಸರ್ ನನ್ಗೆ ಗೊತ್ತಿರೋ ಹಾಗೆ ಈ ಬೇರೆ ಬೇರೆ ಜಾತಿಗಳು ಅಂತೆಲ್ಲ ಇರುತ್ತಲ್ಲ, ಸೊ ಜಾತಿಗೆ ಸ್ಕಾಲರ್ಶಿಪ್ ಇದೆ ಅಂತ ಕೇಳ್ಪಟ್ಟಿದ್ದೆ. ಇದು ಹೌದಾ? ಮತ್ತೆ ಆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪಿನ ಬಗ್ಗೆ ಒಂದು ಕನಿಷ್ಠ ಮಾಹಿತಿ ಆದ್ರೂ ಇರುತ್ತಾ? ಕೆಲವರಿಗೆ ಮಾಹಿತಿ ಇರುವುದಿಲ್ಲ ಸ್ವಾಮಿ, ವಿಷಯವೇ ಗೊತ್ತಿಲ್ಲಲ್ಲ. ಆದ್ರೆ ನಾವು ಮಾಹಿತಿ ಕೊಟ್ಟಾಗ ಅವ್ರು ತಿಳಿತದಲ್ಲ. ಈಗ ಸ್ಕಾಲರ್ಶಿಪ್ 3-4 ರೀತಿಯಲ್ಲಿ ಸಿಗ್ತದೆ. ಒಂದು ಜಾತಿ ಲೆಕ್ಕದಲ್ಲಿ. ಈಗ ಜಾತಿಗಳು ಎಷ್ಟು ಅಂತ ಹೇಳಿದರೆ, ಒಂದು ಜಾತಿಯಲ್ಲಿ ಮುಂದೆ ಹೋದವರು ಬ್ರಾಹ್ಮಣರು, GSB ಕೊಡಾಲ್ ದೇಶಸ್ಥ, ಇವರಿಗೆ ಜಾತಿ ಲೆಕ್ಕದಲ್ಲಿ ವಿದ್ಯಾರ್ಥಿ ವೇತನ ಇಲ್ಲ, ಅವರು ಮುಂದೆ ಹೋಗಿ ಆಗಿದೆ ಅಲ್ವ. ಇನ್ನೊಂದು ಅಲ್ಪಸಂಖ್ಯಾತರು, ಮುಸಲ್ಮಾನ, ಕ್ರೈಸ್ತ, ಜೈನ, ಸಿಖ್, ಪಾರ್ಸಿ, ಬೌದ್ಧರು. ಮತ್ತೊಂದು SC/ST ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ. ಈ 3 ವಿಭಾಗ ಬಿಟ್ಟರೆ ಉಳಿದವರೆಲ್ಲ ಹಿಂದುಳಿದ ವರ್ಗದವರು. ಹಿಂದುಳಿದ ವರ್ಗದಲ್ಲಿ ಮತ್ತೆ 4 ಪಾಲು, ಪ್ರವರ್ಗ 1, 2A, 3A, 3B, ಇಷ್ಟು ವಿಭಾಗ ಉಂಟು ಈ ಜಾತಿ ಲೆಕ್ಕಾಚಾರದಲ್ಲಿ. ಈಗ ಜಾತಿ ಲೆಕ್ಕಾಚಾರದಲ್ಲಿ ಪ್ರತಿಯೊಂದು ಜಾತಿಗೂ ವಿದ್ಯಾರ್ಥಿ ವೇತನ ಸಿಗ್ತದೆ. ಅವರವರ ಇದಕ್ಕೆ ಅಪ್ಲೈ ಮಾಡಬೇಕು ಅವರು. ಈ ಅಪ್ಲೈ ಮಾಡೋದು, ಈ ಫಾರ್ಮ್ಗಳನ್ನೆಲ್ಲ ತೆಗೆಯೋದು, ಅದೆಲ್ಲ ನೀವೇ ಮಾಡ್ತೀರಿ? ಇಲ್ಲ. ಈಗ ಮೊದಲೆಲ್ಲ ಫಾರ್ಮ್ ಇತ್ತು, ಈಗ ಆನ್ಲೈನ್ ಅಲ್ವಾ. ಆನ್ಲೈನ್ ಅವರ ಸೈಬರಿಗೆ ಹೋಗಬೇಕು, ಇದು ಮಾಡಬೇಕು, ಅಥವಾ ಶಾಲೆಯಲ್ಲಿ ಮಾಡಬೇಕು. ಅವರು ಮಾಡಿ ಅದನ್ನು ಶಾಲೆಗೆ ಕೊಡಬೇಕು. ಅದು ಶಾಲೆಯಲ್ಲಿ ವೆರಿಫಿಕೇಷನ್ ಆಗಬೇಕು. ವೆರಿಫಿಕೇಷನ್ ಆದವರಿಗೆ ಅವರವರ ಜಾತಿ ಸಂಬಂಧಪಟ್ಟ ಎಷ್ಟೆಷ್ಟು ಸ್ಕಾಲರ್ಶಿಪ್ ಬರ್ತದೆ, ಅದು ಅವರ ಅಕೌಂಟಿಗೆ ಬರೋದು. ನಮಗೆ ಕಾಲೇಜಿಗೆ ಗೊತ್ತಾಗೋದಿಲ್ಲ, ನಮ್ಗೆ ಗೊತ್ತಾಗೋದಿಲ್ಲ, ಎಲ್ಲ ಅಕೌಂಟಿಗೆ ಅಲ್ವ ಈಗ. ಹಾಗೆ ಫುಲ್ ಅವರ ಇದಕ್ಕೆ ಬರ್ತದೆ. ಒಂದು ಹಾಗೆ ಜಾತಿ ಲೆಕ್ಕದಲ್ಲಿ ಬರ್ತದೆ ವಿದ್ಯಾರ್ಥಿ ವೇತನ. ಸರ್, ಸರ್ಕಾರದಿಂದ ಈಗ ನೀವು ಹೇಳುವಂಥದ್ದು ಬರೀ ಸರ್ಕಾರದಿಂದ ಸಿಗುವಂತಹ ಸವಲತ್ತುಗಳು, ಸ್ಕಾಲರ್ಶಿಪ್ಗಳು ಮಾತ್ರನಾ, ಅಥವಾ ಬೇರೆ ಸಂಘ ಸಂಸ್ಥೆಗಳು ಈ ತರ ಎಲ್ಲ ಕೊಡ್ತಾವಲ್ಲ, ಅವುಗಳ ಬಗ್ಗೆನೂ ನೀವು ಮಾಹಿತಿ ಕೊಡ್ತೀರಾ? ಬೇರೆ ತುಂಬಾ ಉಂಟು ಸ್ವಾಮಿ. ಉದಾಹರಣೆಗೆ ಸರ್ಕಾರದ ಇದಾಯ್ತು ಅಂತ ಇಟ್ಟು ಜಾತಿ ಲೆಕ್ಕದಲ್ಲಿ ಸರ್ಕಾರದ ಒಂದು 4-5 ಹೆಸರು ಹೇಳ್ಬೋದು ಸರ್? ಹೇಳ್ತೇನಪ್ಪ, ಏನದ್ರಲ್ಲಿ. ಇನ್ನೊಂದು ತಂದೆ ತಾಯಿ ಉದ್ಯೋಗದ ಲೆಕ್ಕದಲ್ಲಿ ಸಿಗ್ತದೆ, ಬೀಡಿ ಕಟ್ಟುವವರ ಮಕ್ಕಳಿಗೆ ಸಿಗ್ತದೆ, ಗೇರು ಬೀಜ ಕಾರ್ಖಾನೆ, ಹಂಚಿನ ಕಾರ್ಖಾನೆ, ಇನ್ಫೋಸಿಸ್, ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ದುಡಿಯುವವರ ಮಕ್ಕಳಿಗೆ ಸಿಗ್ತದೆ. ಅಂದರೆ ಅವರ ತಿಂಗಳ ವೇತನ 35,000ಕ್ಕಿಂತ ಕಡಿಮೆ ಬೇಕು. ರಬ್ಬರ್ ತೋಟದಲ್ಲಿ ಕೆಲಸ ಮಾಡುವವರ ಕಾರ್ಮಿಕರಿಗೆ ಸಿಗ್ತದೆ. ಅದರಿಂದ ಕಟ್ಟಡ ಕಾರ್ಮಿಕರಿಂದ ಒಳ್ಳೆ ಸ್ಕೀಮ್ ಉಂಟು. ಕಟ್ಟಡದ ಕೆಲಸ ಯಾವುದೇ ಮಾಡಲಿ ಅವ ಕಟ್ಟಡ ಕಾರ್ಮಿಕ, ಅದು ರಿಜಿಸ್ಟ್ರೇಷನ್ ಆಗಬೇಕು ಸೇವಾ ಸಿಂಧುವಿನಲ್ಲಿ. ರಿಜಿಸ್ಟ್ರೇಷನ್ ಆದರೆ ಅವರಿಗೆ ಬೇರೆ 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 ಸವಲತ್ತು ಉಂಟು. ಕಾರ್ಮಿಕರಿಗೆ ಸವಲತ್ತು ಉಂಟು, ಮಕ್ಕಳಿಗೆ ಉಂಟು. ಮಕ್ಕಳಿಗೆ ಸುಮಾರು ಮೊದಲು ತುಂಬ ಹೆಚ್ಚು ಇತ್ತು, ಡಿಗ್ರಿ ಅವರಿಗೆ 26,000 ಇತ್ತು. ಈಗ ಅದನ್ನು ಸರ್ಕಾರ ಕಡಿಮೆ ಮಾಡಿದೆ, 6,000 ಇಳಿಸಿದೆ. PUC ಅವರಿಗೆ 15,000, 5,000 ಇಳಿಸಿದೆ. ಬೇರೆ 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 ಮಾಡಿದೆ. ಇನ್ನು 2 ಮಕ್ಕಳ ಮದುವೆಗೆ 60,000 ರೂಪಾಯಿ ಸಿಗ್ತದೆ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ. ನಾನು ಆಗ ರೈಟಿಂಗ್ನಲ್ಲಿ ಇತ್ತು, ನಾನು 400 ಜನರಿಗೆ ಕಟ್ಟಡ ಕಾರ್ಮಿಕ ಗುರುತಿನ ಚೀಟಿ ಮಾಡಿ ಕೊಟ್ಟಿದ್ದೆ. 60 ಆಗ 50,000 ಇತ್ತು ಮದುವೆಗೆ, ಈಗ 60,000 ಆದ್ದು. ಸುಮಾರು 100 ಮದುವೆಗೆ ಹಣ ತೆಗೆದು ಕೊಟ್ಟಿದ್ದಾನೆ. ಹಾಗಂತ ನನ್ನ ಸೇವೆ ಏನು ನಾನು ದುಡ್ಡು ತಗೊಳ್ಳೋದಿಲ್ಲಲ್ಲ, ಉಚಿತವೇ ಇತ್ತು ನೋಡಿ, ಅಷ್ಟು ಪ್ರಯೋಜನ ಆಗಲಿಲ್ವ? ಈಗಲೂ ಅದು ಮಾಡ್ತಾ ಇದ್ದೇನೆ. ಈಗ ನಾನು ಬಾಯಲ್ಲಿ ಹೇಳೋದು ಮಾತ್ರ, ನೀವು ಸೇವಾ ಸಿಂಧುವಿಗೆ ಹೋಗಿ ಅಲ್ಲಿ ಮಾಡಿ ಅಲ್ಲಿ ಪಡೀಲಿಕ್ಕೆ ಆಗ್ತದೆ. ಇದು ಉದ್ಯೋಗದ ಲೆಕ್ಕದಲ್ಲಿ. ಇನ್ನು ಮೆರಿಟ್ ಲೆಕ್ಕದಲ್ಲಿ ಕೆಲವು ಸ್ಕಾಲರ್ಶಿಪ್ ಉಂಟು. ಉದಾಹರಣೆಗೆ SC/ST ಅವರಂತ ಇಟ್ಟುಕೊಳ್ಳಿ. SLCಯಲ್ಲಿ 60% ಹೆಚ್ಚು ಬಂದರೆ 74ರವರೆಗೆ ಬಂದರೆ 10,000, 75 ಮತ್ತು ಅದಕ್ಕೆ ಮೇಲ್ಪಟ್ಟು ಬಂದರೆ 15,000. PUCಯಲ್ಲಿ 60% ಹೆಚ್ಚು ಬಂದರೆ 20,000, ಡಿಗ್ರಿ ಬಂದರೆ 25, PGಯಲ್ಲಿ ಬಂದರೆ 30,000 ಪ್ರೈಸ್ ಮನಿ ಅಂತ ಉಂಟು. ಇದು SC/ST ಅವರಿಗೆ ಮಾತ್ರ. ಅದಕ್ಕೆ ಅರ್ಜಿ ಹಾಕ್ಬೋದು. ಕೆಲವರಿಗೆ ಇದು ಗೊತ್ತಿಲ್ಲ, ಅರ್ಜಿ ಹಾಕುವುದೇ ಇಲ್ಲ. ಏನು ಮಾಡ್ತೀರಿ?
ನಾವು ಹೇಳಬೇಡುವ? ಒಂದುಂಟು. ಇನ್ನು 90% ಹೆಚ್ಚು ಮಾರ್ಕ್ ತೆಗೆದವರಿಗೆ ಸೆಂಟ್ರಲ್ ಸೆಕ್ಟರ್ ಅಂತ ಒಂದು ಸ್ಕಾಲರ್ಶಿಪ್ ಉಂಟು. 90 ಬೇಕು, ಇಲ್ಲದ್ರೆ ಕಡಿಮೆ ಅವ್ರಿಗೆ ಸಿಗೋ ಸಾಧ್ಯತೆ ಕಡಿಮೆ. ಒಂದು 15,000 ಸಿಗ್ತದೆ. 3 ವರ್ಷದ ಕೋರ್ಸ್ ಆದರೂ ಬೇಕು. ಅದರಲ್ಲಿ 3 ವರ್ಷಕ್ಕೆ 15,000 ಮತ್ತು ಮುಂದಿನ ವರ್ಷಗಳಿಗೆ 20,000 ಸಿಗ್ತದೆ. ಇದು ಮೆರಿಟ್ ಇದ್ದು ಸ್ಕಾಲರ್ಶಿಪ್ಪು. ಇನ್ನು ಸಂಘ ಸಂಸ್ಥೆಗಳು ತುಂಬ ಇವೆ ನೋಡಿ. ಮೆರಿಟ್ ಇದ್ದಕ್ಕೆ ಹಾಕ್ಬೋದು, ಜಾತಿದ್ದು ಮತ್ತು ಉದ್ಯೋಗಕ್ಕೆ ಯಾವುದಕ್ಕಾದ್ರೂ ಒಂದಕ್ಕೆ ಹಾಕಬೇಕಂತ ಇರೋದು. ಮೆರಿಟ್ ಇದ್ದು ಹಾಕ್ಬೋದು. ಇನ್ನು ಸಂಘ ಸಂಸ್ಥೆಗಳು ಎಷ್ಟು ಉಂಟು ಅದಕ್ಕೆ ಎಲ್ಲ ಹಾಕ್ಬೋದು ನಾವು. ಅವರು ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೊಡೋದಲ್ಲ, ಸರ್ಕಾರಕ್ಕೆ ಏನು ಉಂಟು ಅದರಲ್ಲಿ ತುಂಬ ಸಂಘ ಸಂಸ್ಥೆಗಳು ಉಂಟು. ಈಗ ಸೀತಾರಾಮ್ ಜಿಂದಾಲ್ ಅಂತ ಉಂಟು, ನಾವು ಅದಕ್ಕೆ ಅರ್ಜಿ ಹಾಕ್ಬೋದು. ಇನ್ನು ಹುಡುಗಿಯರಿಗೆ ಕೆಲವು ವಿಶೇಷ ಸವಲತ್ತು ಉಂಟು. ಮಲಬಾರ್ ಗೋಲ್ಡ್ ಇದ್ದುಂಟು, ಅದರ ನಂತರ ಸಂತೂರು ಸೋಪ್ ಇದ್ದುಂಟು. ಅಜೀಮ್ ಶೆಟ್ಟಿ ಅವರು ಇವ್ರದ್ದೊಂದು ಅಜೀಂ ಪ್ರೇಮ್ಜಿ ಅವ್ರದ್ದೊಂದು ಉಂಟು, ದೀಪಿಕಾ ಸ್ಕಾಲರ್ಶಿಪ್ ಅಂತ ನೋಡಿ. ಅದು 30,000. ಸಂತೂರ್ ಇದ್ದೊಂದು 25,000. ಇದು ಮಲಬಾರ್ಗಳೊಂದು 8,000 ಕೊಡ್ತಾರೆ. ಆದರೆ ಕೆಲವು ನಿಯಮ ಉಂಟು. ಅವರು ಸರ್ಕಾರಿ ಶಾಲೆಯಲ್ಲಿ SLC PUC ಮಾಡಬೇಕಂತ ಉಂಟು. ಅಂದರೆ ಬಡ ಮಕ್ಕಳಿಗೆ ಅವರು ಕೊಡು ಸರಿ ಅಲ್ವಾ? ಎಷ್ಟೋ ಮಕ್ಕಳಿಗೆ ಸಿಗ್ತಾ ಉಂಟು. ಮತ್ತು ಇನ್ನೊಂದು ನೋಡಿ, ಸ್ಪೋರ್ಟ್ಸಿನಲ್ಲಿ ಹುಡುಗಿಯರು 13ರಿಂದ 25 ವರ್ಷದವರು ರಾಜ್ಯ ಮಟ್ಟದಲ್ಲಿ ಗೆದ್ದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆದರೆ ಒಂದು ಸ್ಕಾಲರ್ಶಿಪ್ ಉಂಟು. ಅದರ ಮೊತ್ತ 1.25 ಲಕ್ಷ ರೂಪಾಯಿ ಸಿಕ್ಕಿದೆ. ಅಹಮದಾಬಾದ್ ಡಿಗ್ರಿ ಕಾಲೇಜಿನಲ್ಲಿ 3 ಹುಡುಗಿಯರಿಗೆ ಸಿಕ್ಕಿದೆ. ಕುಪ್ಪೆದ ನಂತರ ಮುತ್ತೂರು ಅಂತ ಉಂಟು, ಅಲ್ಲಿ 6 ಹುಡುಗಿಯರಿಗೆ ಸಿಕ್ಕಿದೆ. ಯಾರಿಗೆ ಗೊತ್ತಿರ್ತದೆ ನೋಡಿ, ಅದನ್ನು ಅಪ್ಲೈ ಮಾಡಬೇಕು. ಮೊನ್ನೆ ಒಂದು ಹುಡುಗಿ ಸಿಕ್ಕಿತ್ತು ಹೀಗೆ, ಸರ್ ನನಗೆ ವಿನ್ ಆಗಿದ್ದೇನೆ ಅಂತ. ಮತ್ತು ನಾನು ಮತ್ತೊಬ್ಬಳು ನನ್ನ ಸ್ಟೂಡೆಂಟ್ ಇದ್ದಾಳೆ, ಅವಳ ಹತ್ರ ಹೇಳಿದೆ ನೋಡಿ ಹೀಗೆ ಮಾಡಿಕೊಡಪ್ಪ. ಆಯಿತು, ಅದು ಅಕ್ಟೋಬರ್ ತಿಂಗಳಲ್ಲಿ ಮಾಡಿಕೊಡ್ತೇನೆ ಅಂತ ಹೇಳಿದ್ಲು. ಇಷ್ಟು ಉಂಟು. ಇನ್ನು ಸರಸ್ವತಿ ಸ್ಕಾಲರ್ಶಿಪ್ ಅಂತ ಉಂಟು, ಅದು ಹುಡುಗಿಯರಿಗೆ. BCA BBA BMS ಮಾಡುವ ಹುಡುಗಿಯರಿಗೆ ಅದರ ಮತ್ತೆ 25,000 ರೂಪಾಯಿ. ಬಲ್ಮಾಟ ಕಾಲೇಜಿನಲ್ಲಿ 48 ಜನರಿಗೆ ಮಂಜೂರಾಗಿದೆ ಕಳೆದ ವರ್ಷ. ಆಲೋಚನೆ ಮಾಡಿ ಎಷ್ಟು ಉಂಟು. ಅದು ಇಡೀ ಜಿಲ್ಲೆಗೆ 400 ಜನರಿಗೆ ಉಂಟಂತೆ, 48 ಜನರಿಗೆ ಇಲ್ಲೇ ಮಂಜೂರಾಗಿದೆ. ನಿಜ. ಯಾರಿಗೂ ಗೊತ್ತಿಲ್ಲ, ಅರ್ಜಿ ಹಾಕಲಿಲ್ಲ, ಏನು ಮಾಡ್ತೀರಿ? ತುಂಬ ಉಂಟು ಇಂಥದ್ದು. ಸರ್, ಈ ಮಾಹಿತಿ ಕೊರತೆ ಯಾಕೆ? ಅಂದರೆ ಸರ್ಕಾರ ಅಥವಾ ಬೇರೆ ಯಾರಾದರೂ ಸಂಘ ಸಂಸ್ಥೆಗಳಾದರೂ ಕೂಡ ತಮ್ಮಲ್ಲಿ ಇಂತಿಂಥ ಒಂದು ಸರ್ವಿಸ್ ಇದೆ ಅಂತ ಜನರಿಗೆ ತಲುಪಿಸುವಲ್ಲಿ ಎಡುತ್ತಾ ಇದೆ ಅಂತ ಅನ್ಸುತ್ತಾ? ಅಥವಾ ವಿದ್ಯಾರ್ಥಿಗಳು ಇಟ್ಸ್ ದೇರ್ ಡ್ಯೂಟಿ, ಅವ್ರು ಹೋಗಿ ಇದನ್ನ ನನಗೆ ಏನಾದರೂ ಸಿಗ್ಬೋದಾ ಅಂತ ತಿಳಿಬೇಕು ಅಂತ ಅನ್ಸುತ್ತಾ ನಿಮಗೆ? ಕೆಲವೊಮ್ಮೆ ವಿದ್ಯಾರ್ಥಿಗಳು ಉದಾಸೀನ ಮಾಡೋದಂತ ಉಂಟಲ್ವಾ? ಉಂಟು. ಯಾಕಂದರೆ ಅಪ್ಪ ಅಮ್ಮ ದುಡ್ಡು ಕೊಡ್ತಾರೆ, ಆದರೆ ಇವರು ಆ ಕೆಲಸಕ್ಕೆ ಹೋಗೋದೇ ಇಲ್ಲ. ಮಕ್ಕಳಲ್ಲಿ ಉದಾಸೀನ ಉಂಟು, ಅಪ್ಪ ಮನೆಯಲ್ಲಿ ಕೂಡ ಅದಕ್ಕೆ ಯಾರು ಹೋಗೋದು, ಕಷ್ಟಪಡೋದು ಯಾರು? ಹೀಗೆ ಮಾಡ್ತಾರೆ. ಆಗ ನಾನು ಹೇಳೋದು, ದುಡ್ಡು ಸಿಗೋದು ನಿಮಗೆ ಅಲ್ವ, ನೀವು ಕಷ್ಟಪಡಿ. ನನ್ನಿಂದ ಆಗೋದಾದರೆ ಬರವಣಿಗೆ ನಾನು ಮಾಡ್ತೇನೆ, ಬರವಣಿಗೆ ಇಲ್ಲ ಅಲ್ಲ. ಅವರಿಗೆ ಆಸಕ್ತಿ ಬೇಕಲ್ಲ ಸ್ವಾಮಿ, ಅವರಿಗೆ ಆಸಕ್ತಿ ಇಲ್ಲದ್ರೆ ಆಗ್ತದೆ ಅಲ್ಲ? ಹಿಂದೆ ಈ ಆನ್ಲೈನ್ ಎಲ್ಲ ಬರೋದಕ್ಕಿಂತ ಮುಂಚೆ ನೀವೇ ಅಪ್ಲಿಕೇಶನ್ ತಗೊಂಡೋಗಿ ನೀವೇ ಅವ್ರ ಪರವಾಗಿ ಫಿಲ್ ಮಾಡಿ ಎಲ್ಲ ಹಾಕ್ತಿದ್ರಿ, ಮತ್ತು ಅದ್ರ ಖರ್ಚು ವೆಚ್ಚಗಳನ್ನ ಕೂಡ ನೀವೇ ಕೊಡ್ತಿದ್ರಿ ಅಂತಲೂ ಕೇಳ್ಪಟ್ಟಿದೆ. ಹೌದೌದು, ನಾನು ಮಕ್ಕಳಿಂದ ಏನೋ ಹಣ ತಗೊಳ್ಳೋದಿಲ್ಲ, ಅದು ಗೊತ್ತು. ಹೌದು. ಮತ್ತೆ ಈಗ ಅದ್ರದ್ದು ಏನು ಖರ್ಚಾಗುತ್ತೆ, ಒಂದು 10-25 ರೂಪಾಯಿ ಏನು ಇರಬಹುದು, ಅದನ್ನ ನೀವು ಅವ್ರ ಹತ್ರ ನೀವು ಭರಿಸ್ತೀರಿ ಅಂತ. ಈಗ ಖರ್ಚಾಗೋದು ಅವರೇ ಮಾಡೋದಲ್ಲ. ಈಗ ಆನ್ಲೈನ್ ಅಲ್ಲಿ ಅರ್ಜಿ ಹಾಕೋದು ಅವರೇ ಕೊಡೋದು, ನಾನು ಕೊಡೋದಿಲ್ಲ. ಹೌದು. ಆಗ್ಲಿ ಸರ್. ಆಮೇಲೆ ಇದ್ರ ಜೊತೆಗೆ ನೀವು ಪೆನ್ಷನ್ ನಿಮ್ಗೆ ಏನ್ ಬರ್ತಾ ಇದೆ ಈಗ? ಕಳೆದ ಒಂದು 25 ವರ್ಷಗಳಿಂದ ಪೆನ್ಷನ್ ಬರ್ತಾ ಇದೆ. ಆ ಪೆನ್ಷನಿನ ಒಂದು ಅರ್ಧದಷ್ಟು ಹಣವನ್ನು ಕೂಡ ಅರ್ಹ ವಿದ್ಯಾರ್ಥಿಗಳಿಗೆ ನೀವು ಕೊಡ್ತಾ ಇದ್ರಿ ಅವರ ಎಜುಕೇಶನ್ಗಾಗಿ ಅಂತಾನು ಕೇಳ್ಪಟ್ಟಿದ್ದೇವೆ. ಹೌದು ಸ್ವಾಮಿ. ಈಗ ನನಗೆ ಪೆನ್ಷನ್ ಕೊಡ್ತದೆ. ಪೆನ್ಷನ್ ಎಲ್ಲಿಂದ ಕೊಡೋದು ಸ್ವಾಮಿ? ಮರೆಯಿಂದ ತೆಗೆದು ಕೊಡೋದಾ ಅಥವಾ ಮಂತ್ರಿ ಮನೆಯಿಂದ ಕೊಡೋದಾ? ಒಬ್ಬ ಭಿಕ್ಷುಕ ಒಂದು ತುತ್ತು ಅನ್ನ ತಿಂತಾನೆ, ಆವಾಗ ಚಪ್ಪಲಿ ಹಾಕಿದ್ದಾನೆ, ಬಟ್ಟೆ ಹಾಕಿದ್ದಾರೆ, ಟ್ಯಾಕ್ಸ್ ಅಲ್ವಾ? ಕೋಟಿ ಜನ ಆಸ್ಪತ್ರೆಯಲ್ಲಿ ಹೊರಳಾಡಿ ನರಳಾಡ್ತಾ ಇದ್ದಾರೆ, ನೋವು ತಿಂತಾ ಇದ್ದಾರೆಲ್ಲ, ಅವರು ಔಷಧ ತಿಂತಾರೆ, ಅದರ ಟ್ಯಾಕ್ಸ್ ಅಲ್ವ ಸ್ವಾಮಿ? ಅದು ಟ್ರೆಜರಿಗೆ ಹೋಗಿ ಅಲ್ಲೋ ನಾನು ಸಮಾಜದ ಹಣ ಅಲ್ವ ಸ್ವಾಮಿ? ಅದು ನನ್ನ ಹಣವ. ಸಮಾಜದ ಹಣವನ್ನು ಸಮಾಜಕ್ಕೆ ನಾನು ಅರ್ಧ ಕೊಡ್ತಾ ಇದ್ದೇನೆ. ಅರ್ಧ ನನಗೆ ಸುಮಾರು 70,000 ಬರ್ತಾ ಉಂಟು. 35,000 ನನ್ನ 5 ಜನ ಮೊಮ್ಮಕ್ಕಳಿಗೆ ಉಳಿಸ್ತಾ ಇದ್ದೇನೆ. ಸರಿ. ಉಳಿದ 35,000 ನನಗೆ ಹೋಗ್ಲಿಕ್ಕೆ ಬರಲಿಕ್ಕೆ ಖರ್ಚಿಗೆ, ನಾನು ಸರಳ ಜೀವಿ. ಮತ್ತೆ ಉಳಿದದೆಲ್ಲ ಸಮಾಜಕ್ಕೆ ಕೊಡ್ತಾ ಇದ್ದೇನೆ. ನನ್ನ ಅಕೌಂಟ್ನಲ್ಲಿ ಹಣ ಖಾಲಿ ಆಗ್ತದೆ, ಕೆಲವೊಮ್ಮೆ ಹಣ ಇರುವುದೇ ಇಲ್ಲ. ಇದು ನೀವು 3 ವರ್ಷದ ಹಿಂದೆ ಹೇಳಿದ ನೆನಪು ನನಗೆ. ಬೇಕಿದ್ರೆ ನೋಡಿ, ನನ್ನ ಅಕೌಂಟ್ ಅಲ್ಲಿ ಒಂದು 2-3 ಸಾವಿರ ರೂಪಾಯಿ ಇರ್ಬೋದು ಅಂತ ಹೇಳಿದಿರಿ ನೀವು. ಈಗಲೂ ಹಾಗೆ ಇದ್ದೇನೆ. ಹೌದು, ಸರಳ ಜೀವಿ ಸರ್. ಇನ್ನು ಉಳಿದ 35,000 ರೂಪಾಯಿ ಸುಮ್ಮನೆ ಒಂದು ಲೆಕ್ಕಾಚಾರ ಹಾಕಿದ್ರೆ ನಿಮ್ಗೊಂದು ಹೆಚ್ಚು ಅಂತಂದ್ರೆ ಒಂದು 10,000 ರೂಪಾಯಿ ಖರ್ಚಾಗ್ಬೋದು. ಹೌದು, ಹೆಚ್ಚು ಅಂತಂದ್ರೆ ಪೆಟ್ರೋಲಿಗೆ ಅಲ್ಲಿಗೆ ಹೋದ್ರೆ ಮೋಸ್ಟ್ಲಿ ನೀವು ಹೋಟ್ಲಲ್ಲೂ ಹೆಚ್ಚು ತಿನ್ನಲ್ಲ ಅಂತ ಅನ್ಸುತ್ತೆ ನನಗೆ. ಒಂದು 25,000 ರೂಪಾಯಿ ಆದ್ರೂ ಈ ತರ ಅರ್ಹ ವಿದ್ಯಾರ್ಥಿಗಳ ಪಾಲಾಗತ್ತಲ್ಲ ಸರ್? ಎಂತ ಅಂದ್ರೆ ಆ ಲೆಕ್ಕದಲ್ಲಿ ಒಂದು 25 × 12 ಮಾಡಿದ್ರೆ 3 ಲಕ್ಷ ರೂಪಾಯಿ ಆಯ್ತಲ್ಲ ಸರ್, ಆಗ್ತದೆ ಅಲ್ವಾ?
ಆಗ್ತದೆ. ಆಕ್ಚುಲಿ ನೀವು ಅದೇ ದುಡ್ಡನ್ನು ನೀವು ಇಟ್ಕೊಳ್ಬೋದಾಗಿತ್ತು ಅಂತ ಆ ಆಪ್ಷನ್ ಇತ್ತಲ್ಲ ಸರ್. ಆ ಕೊಡುವ ಮನಸ್ಥಿತಿ ಇದೆಯಲ್ಲ ಅದು ಮುಖ್ಯ. ಈ ಬಗ್ಗೆ ಏನಂತೀರಿ? ಹೌದು ಸ್ವಾಮಿ. ಈಗ ನಾನು ದುಡ್ಡು ಇಟ್ಟುಕೊಳ್ಬೇಕು. ನಾನು ದುಡ್ಡು ಇಟ್ಟುಕೊಂಡು ಏನು ಮಾಡೋದು ನೋಡಿ, ಮನುಷ್ಯ 80 ವರ್ಷ ಬದುಕಬೇಕು. 80 ವರ್ಷ ನಂತರ ಬದುಕಿದ್ದೆಲ್ಲ ಬೋನಸ್. ನಾನು ಬೋನಸ್ಸಿನಲ್ಲಿ ಇದ್ದೇನಲ್ವ. ಈಗ ದುಡ್ಡು ಇಟ್ಟುಕೊಂಡೆ ಯಾರಿಗೆ? ನನ್ನ ಮಕ್ಕಳಿಗೆ. ಊರಿನವರು ನಮ್ಮವರೆಲ್ಲ ಸ್ವಾಮಿ. ಆ ಮಕ್ಕಳು ಬೇರೆ ಈ ಮಕ್ಕಳು ಬೇರೆಯಾ? ಎಲ್ಲ ನಮ್ಮ ಮಕ್ಕಳೇ, ಕೊಡುವ. ನಾನೇನು ಹಾಳು ಮಾಡ್ತಾ ಇಲ್ಲಲ್ಲ, ಸದುಪಯೋಗ ಆಗ್ತಾ ಉಂಟು. ಪಾಪ ಆ ಮಕ್ಕಳಿದ್ರೂ ಈ ಮಕ್ಕಳಿದ್ರೂ ನಾವು ಅಧ್ಯಾಪಕರು, ಎಲ್ಲ ಮಕ್ಕಳು ನಮಗೆ ಒಂದೇ ಅಲ್ವಾ ಸರ್? ನೀವು ನಿಮ್ಮ ಈ ಪ್ರಯಾಣದಲ್ಲಿ ಸ್ಕಾಲರ್ಶಿಪ್ ಕೊಡಿಸಿದಂತಹ ಮೊದಲ ವಿದ್ಯಾರ್ಥಿಯ ನೆನಪು ನಿಮಗಿದೆಯಾ? ಅಲ್ಲ, ತುಂಬ ವಿದ್ಯಾರ್ಥಿಗಳಿದ್ದಾರೆ. ಮೊನ್ನೊಬ್ಬರು ಸಿಕ್ಕಿದ್ರು, ನಮಸ್ಕಾರ ಹೇಳಿದರು, ಸಂತೋಷಪಟ್ಟರು, ಎಲ್ಲ ಹೇಳಿದರು. ಏನಂತ ನನಗೆ ಗೊತ್ತಿಲ್ಲ, ಹೆಸರು ಹೇಳಿದರು. ನನಗೆ ಹೆಸರು ಹೇಳಿದ್ರು ಯಾರು ಅಂತ ಆಯಿತು. ಮತ್ತೆ ನೋಡುವಾಗ ಅಂತ ಗೊತ್ತುಂಟ, ಅವಳು B.Edಗೆ ಹೋಗಲಿಕ್ಕೆ ಹಣ ಇಲ್ಲ ಅಂತ ಒದ್ದಾಡ್ತಿದ್ಲು. ಮೊದಲು 10,000 ರೂಪಾಯಿ ನಾನು ಕೊಟ್ಟೆ. ಅದ್ರ ನಂತರ B.Ed ಆಯ್ತು. ಈಗ ಅವಳದು B.Ed ಆಗಿ ಉದ್ಯೋಗದಲ್ಲೇನೇ ಇದ್ದಾಳೆ. ಇನ್ನು 1-2 ಜನರಿಗೆ B.Ed ಮಾಡಿಸಿದ್ದೇನೆ, ಅವರಿಗೆ ಉದ್ಯೋಗ ಸಿಗಲಿಲ್ಲ. ಈಗ ಬೇರೆ ಪ್ರೈವೇಟ್ನಲ್ಲಿ ಏನಿದ್ದಾರೆ, ಗೌರ್ಮೆಂಟ್ ಉದ್ಯೋಗ ಸಿಗಲಿಲ್ಲ, ಪ್ರೈವೇಟ್ನಲ್ಲಿ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಇನ್ನು SLC ಆದಕೊಳ್ಳಿ ಎಲ್ಲ ಮಕ್ಕಳನ್ನು ನನ್ನ ಮನೆ ಕರ್ಕೊಂಡು ಬರೋದು. 12 ಬ್ಯಾಚ್ ತಂದಿದ್ದೇನೆ. ಒಂದಿನ ನಿಲ್ಲಿಸಿ ಮರುದಿನ ಕಳಿಸೋದು ಅವರನ್ನು. ಯಾಕೆಂದರೆ ನಮ್ಮ ಮಕ್ಕಳಲ್ಲ ಅವರು, ಮತ್ತೆ ನಮಗೆ ಭೇಟಿಗೆ ಸಿಗ್ತಾರೆ ಇಲ್ಲಲ್ಲ. ನಾನು 3 ವರ್ಷ ಅಧ್ಯಾಪಕನಾಗಿ ಇರಲಿಲ್ವಾ, ಮನೆ ಕರ್ಕೊಂಡು ಬಂದು ಅವರಿಗೆ. ಹಾಗಂತ ಮನೆಗೆ ಬಂದರೆ ಆಗ TV ಎಲ್ಲ ಇಲ್ಲ, ಬಾಡಿಗೆಗೆ TV ತಂದು ಒಂದು ಫಿಲ್ಮ್ ಎಲ್ಲ ತೋರಿಸೋದು. ಅದನ್ನು ನೋಡಿ ಸಂತೋಷ ಪಡ್ತಾರೆ. ಅಪರೂಪ ಅಲ್ವ TV. ಅದರ ನಂತರ ಹಾಗೆ ಬಂದ ಹುಡುಗಿಯಲ್ಲಿ ಒಬ್ಬಳು ಬಿದ್ದು ಕೈ ಮುರಿಯಿತು. ಕೈ ಮುರಿದು ಅದನ್ನು ಏನು ಮಾಡಬೇಕು, ರಿಪೇರಿ ಮಾಡಬೇಕಲ್ಲ. ರಿಪೇರಿ ಆಯಿತು. ಕೇಳಿದೆ ರಿಪೇರಿ ಆದ ನಂತರ ಏನು ಮಾಡ್ತೀವಿ ಅಂತ. ನಾನು ಬೀಡಿ ಕಟ್ಟಿ ಆದರೂ PUC ಮಾಡಬೇಕಂತ ಇದ್ದೆ ಸರ್ ಅಂತ ಹೇಳಿದೆ. ಸರಿ, ಹಾಗಾದರೆ ನನ್ನಿಂದಾಗಿ PUC ಹೋಯ್ತು ಅಂತ ಬೇಡ. ಹಾಗೆ ನಮ್ಮ ಮನೆಯಿಂದ ಕಳಿಸಿ PUC ಮಾಡಲಿಕ್ಕೆ ಉಪಾಯ ಇಲ್ಲ. ಯಾಗೊತ್ತುಂಟ, ಅಪ್ಪ ಮಹಾ ಕುಡುಕ, ಸಣ್ಣ ಮನೆ, ಹೇಗೆ PUC ಮಾಡೋದು? ಅವಳನ್ನು SDM ಕಾಲೇಜಿಗೆ ಹಾಕಿದೆ, ಉಜಿರೆಗೆ, ಹಾಸ್ಟೆಲ್, ಗೌರ್ಮೆಂಟ್ ಹಾಸ್ಟೆಲ್. ಅದರ ನಂತರ 2 ವರ್ಷದ PUC ಆಯಿತು. ಅದರ ನಂತರ ಮುಂದೆ ಏನು ಅಂತ ಆಯಿತು. ಆಗ ಪ್ರೈಮರಿ ಸ್ಕೂಲ್ ಟೀಚರಿಗೆ ಒಳ್ಳೆ ಡಿಮಾಂಡ್ ಇತ್ತು. D.Ed ಮಾಡಿಸಿದೆ 2 ವರ್ಷದ್ದು. ನನಗೆ 2 ತಿಂಗಳ ಸಂಬಳ ಮುಗಿದಿದ್ದೆ ಅವತ್ತು. ಈಗ ಅವಳು ಪ್ರೈಮರಿ ಸ್ಕೂಲ್ ಟೀಚರ್, 70,000 ಸಂಬಳ ಬರ್ತದೆ. ಅವತ್ತು ಹಣ ಕೊಡಲಿಕ್ಕೆ ಬಂದ್ಲು. ನಾನು ಹೇಳಿದೆ, ನೀನು ಬೇರೆ ಯಾರಿಗಾದ್ರೂ ಸಹಾಯ ಮಾಡು, ನನಗೆ ಬೇಡ ಹೇಳಿದೆ. ಈಗ ಅವಳ ಮಗ ಮೊನ್ನೆ MBBS ಪರೀಕ್ಷೆ ಗೊತ್ತಾ, ಸೀಟ್ ಆಯಿತು. ಈಗ MBBS ಮಾಡ್ತಾ ಇದ್ದಾನೆ, ಸೇರಿದ್ದಾನೆ. ಈ ವರ್ಷ ಸೇರಿದಷ್ಟೇ. ಕೇಳಿದೆ, ಏನಾದರೂ ಸಹಾಯ ಬೇಕಾ? ಬೇಡ ಸರ್, ನಾನು ಚಿನ್ನ ಎಲ್ಲ ಅಡವಿಟ್ಟು ಬ್ಯಾಂಕಿನಲ್ಲಿ ಲೋನ್ ಮಾಡಿದ್ದಾನೆ ಅಂತ ಹೇಳಿದ್ರು. ಸರಿ, ನಾನು ಕಂಡಿತ್ತು, ಏನಾದರೂ ಸಹಾಯ ಮಾಡು. ಏನು ಸಹಾಯ ಮಾಡೋದು? ಬಡ್ಡಿ ರಹಿತ ಲೋನ್ ಕೊಡೋ ಒಂದು ಪಾರ್ಟಿ ಉಂಟು. ಹಾಗಂತ ಹೇಳಿದ್ರೆ ಎಲ್ಲರೂ ಓಡಿ ಬರ್ತಾರೆ, ಹೇಳಲಿಕ್ಕೆ ಒಪ್ಪ ಇಲ್ಲ. ಆಯ್ತು, ಅವ್ರ ಹೆಸರು ಹೇಳೋದು ಬೇಡ, ಕಷ್ಟ ಅದು. ಯಾರಂತ ಹೇಳಿದ್ರೆ ಆಗುದಿಲ್ಲ. ಕಳೆದ ವರ್ಷ 2 ಜನರಿಗೆ ತೆಗೆದುಕೊಟ್ಟಿದ್ದೆ, ಈ ವರ್ಷ 2 ಜನರಿಗೆ ಹೇಳಿದೆ. ಈಗ ಒಂದು ಅವಳಿಗೆ ಮಂಜೂರು ಮಾಡಿದ್ದಾರೆ. ಅದು 1.25 ಲಕ್ಷ ವರ್ಷಕ್ಕೆ. ಅವನು MBBS 4 ವರ್ಷ ಆದರೆ 5 ಲಕ್ಷ ಕೊಡೋದಿಲ್ವಾ? ಕಲ್ತಾದ ನಂತರ ಕೊಡೋದು. ನೋಡಿ, ಹೀಗೆ ಸಹಾಯ ಮಾಡ್ತಾ ಇದ್ದೇನೆ. ನನ್ನದೆಂತ ಅಲ್ಲ, ಬೇರೆಯವರು ಕೊಡ್ತಾರೆ ಹೇಗೆ ಹಾಗೆ. ಸರ್, ಎಷ್ಟೊಂದು ಜನರಿಗೆ ನೀವು ಈ ತರ ಸ್ಕಾಲರ್ಶಿಪ್ ತೆಗ್ಸಿ ಕೊಟ್ಟಿದ್ದೀರಾ. ನಂಗೆ ಇನ್ಫ್ಯಾಕ್ಟ್ ನಂಗೆ ನೆನಪಿದೆ, ಅವತ್ತು 3 ವರ್ಷಗಳ ಹಿಂದೆ ನಿಮ್ಮ ಮನೆಗೆ ಬಂದಾಗ ನಿಮ್ಮೊಬ್ರು ಹತ್ತಿರದ ಸಂಬಂಧಿ ಇದ್ರು, ಅವ್ರ ಹೆಸರು ಗೊತ್ತಿಲ್ಲ, ಬಿಳಿ ಅಂಗಿ ಪಂಚೆ ಹಾಕಿ ನಿಮ್ ಬಗ್ಗೆ ಮಾತನಾಡಿದ್ರು. ಸರಿ, ಇರ್ಬೋದಾ? ನಾನು ಅವ್ರು ನನ್ಗೆ, ನೀವು ಇದು ಪಾಪಿನ್ಸ್ ಕೊಡ್ತೀರಂತೆ. ಸ್ವಾಮಿ, ಪಾಪಿನ್ಸ್ ಕೊಡೋದು ಯಾಕೆಂತ ಹೇಳಿದರೆ, ಇದು ಯಾರಿಗೆ ಕೊಡ್ತೀರಾ? ನೋಡಿ, ಈಗ ನಿಮಗೆ ನನಗೆ ಕೊಟ್ಟರೆ ಲಾಡು ಬೇಕಾ? ಬೇಡ. ಆಗ ಏನಾಗ್ತಾ ಗೊತ್ತುಂಟ, ಅಂಗನವಾಡಿ ಮಕ್ಕಳಂತ ಇದ್ದಾರೆ ನೋಡಿ, ದೇವರು ನಾವು ದೇವರನ್ನು ಎಲ್ಲಿ ಕಾಣೋದು ಸ್ವಾಮಿ? ವಿಗ್ರಹದಲ್ಲಿ ಆ ದೇವರಿಗೆ ಜೀವ ಉಂಟ? ವಿಗ್ರಹ ಅಲ್ವ ಅದು, ನಾವು ದೇವತ್ವ ಕೊಟ್ಟದ್ದು. ಹೌದು. ನಾನು ಈಗ ಜನವರಿ ತಿಂಗಳ ನಂತರ ನನಗೆ ಸ್ಕಾಲರ್ಶಿಪ್ಪಿನ ಕೆಲಸ ಇಲ್ಲ, ಎಲ್ಲ ಅಂಗನವಾಡಿಗೆ ಹೋಗೋದು. ಅಂಗನವಾಡಿಗೆ ಹೋದ ಕೂಡಲೇ ಮಕ್ಕಳು ಓಡಿ ಬರ್ತಾರೆ, ತೊಡೆ ಮೇಲೆ ಕೂತ್ಕೊಳ್ತಾರೆ, ಎಲ್ಲ ಪರಿಚಯ ಆಗಿದೆ. ಎಲ್ಲ ಮಕ್ಕಳಿಗೆ ಪಾಪಿನ್ಸ್ ತಗೊಂಡೋಗಿ ಒಂದು ಬಾಯಿಗೆ ಒಂದು ಪಾಪಿನ್ಸ್ ಹಾಕೋದು, ಒಂದು ಪಾಪಿನ್ಸ್ ಮನೆಗೆ ಕೊಂಡೋಗಿ ಕೊಡೋದು. ಆಗ ಮನೆಗೆ ಸಂತೋಷದಲ್ಲಿ ಕೊಂಡೋಗಿ ಅಮ್ಮನಿಗೆ ಕೊಟ್ಟು ತಿನ್ನಬೇಕಂತ ಹೇಳೋದು. ಕೊಟ್ಟು ತಿನ್ನೋದಿಲ್ವ? ಆಗ ಅಮ್ಮನಿಗೆ ಸಂತೋಷ, ಇವರಿಗೆ ಆ ಸಂತೋಷ ಎಲ್ಲಿ ಸಿಗ್ತದೆ ಸ್ವಾಮಿ ನಿಮಗೆ? ಮಕ್ಕಳಿಂದ ಪಡೀರಿ ಸಂತೋಷ. ದೇವರು ಎಲ್ಲಿ ದೇವರನ್ನು ಹುಡುಕ್ತೀರಿ? ಮಕ್ಕಳಲ್ಲೇ ದೇವರನ್ನು ಹುಡುಕಿ. ಇನ್ನು ಸರ್, ಇಷ್ಟು
ಇಷ್ಟೊಂದು ಜನರಿಗೆ ನೀವು ಸ್ಕಾಲರ್ಶಿಪ್ ನನಗೆ ಅದಕ್ಕೆ ಅರ್ಧಕ್ಕೆ ನಿಲ್ಸಿದೆ, ಇಷ್ಟೊಂದು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ಸಿದಿರಲ್ಲ, ಯಾರಾದ್ರೂ ವಾಪಸ್ ಬಂದು ಅಂದ್ರೆ ಅವ್ರು ಓದಿ ಆದ್ಮೇಲೆ ಒಳ್ಳೆ ಉದ್ಯೋಗ ಸಿಕ್ಕಿದ ನಂತರ ನಿಮ್ಮ ಹತ್ರ ಬಂದು ಸರ್ ನಾನು ಇನ್ನು ಮುಂದೆ ಹೆಲ್ಪ್ ಮಾಡ್ತೇನೆ ಅಂತ ಹೇಳಿದಂತಹ ಉದಾಹರಣೆಗಳು ಇದೆಯಾ? ಉಂಟು ಉಂಟು ಉಂಟು. ಒಂದು ಹೇಳ್ಬೋದು ಸರ್? ಜಿನ್ರಾಜ ಅಂತ ಒಬ್ಬ ಇದ್ದಾನೆ, ನನ್ನ ಸ್ಟೂಡೆಂಟ್ ಅವ ಸಜ್ಪಾ ಮಾಡೋದಲ್ಲಿ. ಈಗ ಅವ ಈಗ ಎಲ್ಲಿ ಗುಜರಾತ್ನಲ್ಲಿ ಎಲ್ಲ ಕೆಲಸ ಇದೆ, ಯಾವುದೋ ಕಂಪನಿಯಲ್ಲಿ ಕೆಲಸ ಇದ್ದಾನೆ, ಯಾವ ಕಂಪನಿ ನನಗೆ ಗೊತ್ತಿಲ್ಲ, ಆಗಾಗ ಫೋನ್ ಮಾಡ್ತಾ ಇದ್ದಾನೆ. ಅವ ಮೊನ್ನೆ ಹೇಳಿದ, ಸರ್ ನಾನೀಗ 8 ಜನರಿಗೆ ಸಹಾಯ ಮಾಡ್ತಾ ಇದ್ದೇನೆ ಅಂತ ಹೇಳಿದ. ಸೂಪರ್. ಮೊನ್ನೆ ಮತ್ತೊಬ್ಬ ಸಿಕ್ಕಿದ, ಹೆಸರು ಮತ್ತೋಗ್ದೆ ಪಕ್ಕ ನನಗೆ, ಡಾಕ್ಟ್ರು ಜೈನ ಹುಡುಗ. ನಾನು ಮಾರ್ಗದ ಬದಿಯಲ್ಲಿ ಬೈಕ್ ನಿಲ್ಲಿಸಿಕೊಂಡಿದ್ದೇನೆ, ಅಷ್ಟೇ ಓಡಿ ಬಂದ ಕಾಲು ಹಿಡಿದ. ಏನಪ್ಪ ಯಾರು ನೀನು ಅಂತ ಹೇಳಿದ. ನಾನು ನಿಮ್ಮ ಸ್ಟೂಡೆಂಟ್, ಈಗ ಕಂಕನಾಡಿ ಆಸ್ಪತ್ರೆಯಲ್ಲಿ ನಾನು ಡಾಕ್ಟ್ರ್ ಆಗಿದ್ದೇನೆ, ಏನಾದರೂ ಹೆಲ್ಪ್ ಬೇಕಾದರೆ ಹೇಳಿ ಸರ್ ಹೇಳಿದ. ನಾನು ಹೇಳಿದೆ ನನಗೇನು ಬೇಡ, ನಾನು ಆ MBBS ಸೇರಿದ ಹುಡುಗ ಇದ್ದಾನಲ್ಲ ಅವನ ನಂಬರ್ ಕೊಟ್ಟೆ, ನೀನು ಹೆಲ್ಪ್ ಮಾಡಿದ್ರೆ ಅವನಿಗೆ ಮಾಡು ಅಂತ ಹೇಳಿದೆ. ಎಷ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ, ನನ್ನನ್ನು ನೋಡಿ ಅವರು ಕಲ್ತಿದ್ದಾರೆ, ನನ್ನ ವಿದ್ಯಾರ್ಥಿ ಅಲ್ಲ ಅವರು. ಈಗ ಅಪ್ಪ ಮಾಡಿದ ಹಾಗೆ ಮಕ್ಕಳು ಮಾಡ್ತಾರೆ, ಗುರು ಮಾಡಿದ ಹಾಗೆ ಶಿಷ್ಯ ಮಾಡ್ತಾನೆ. ಎಷ್ಟೋ ಜನ ಇರ್ಬೋದು, ಯಥಾ ರಾಜ ತಥಾ ಪ್ರಜಾ. ಹೌದು, ಎಷ್ಟೋ ಜನ ಇರ್ಬೋದು. ಬೆಂಗಳೂರಲ್ಲಿ ಒಂದು ಸಂಸ್ಥೆ ಸರ್, ನನ್ನದೇ ಸ್ನೇಹಿತರು ಒಂದು 2-3 ಜನ ಅದನ್ನ ಮುನ್ನಡೆಸ್ತಾರೆ. ಅವ್ರದ್ದು ಒಂದು ಕಾನ್ಸೆಪ್ಟ್ ಏನಂತಂದ್ರೆ, ಒಬ್ಬ ವಿದ್ಯಾರ್ಥಿಯನ್ನ ಅವ್ರು ಗುರುತಿಸ್ತಾರೆ. ಪ್ರತಿ ವರ್ಷಕ್ಕೆ ಒಬ್ಬ ವಿದ್ಯಾರ್ಥಿಯನ್ನ ಗುರುತಿಸಿ ಅವನ ಹತ್ರ ಹೋಗಿ ಕೂತ್ಕೊಂಡು ಅವನದ್ದು ಹಿಂದೆ ಮುಂದೆ ಹಿನ್ನೆಲೆ ಎಲ್ಲ ನೋಡ್ಕೊಂಡು ಅವನಿಗೆ ಇವರು ಏನು ಓದ್ಬೇಕು, ಅವನು ಇಂಜಿನಿಯರೋ ಡಾಕ್ಟರೋ ಇತ್ಯಾದಿ ಏನೋ, ಅದ್ರ ಸಂಪೂರ್ಣ ಖರ್ಚು ವೆಚ್ಚಗಳನ್ನ ಇವ್ರು ಕೊಡ್ತಾರೆ. ಆದ್ರೆ ಆ ಹುಡುಗನ ಜೊತೆಗೆ ಒಂದು ಒಪ್ಪಂದ ಇರ್ತದೆ ಅವರದ್ದು. ಏನಂತಂದ್ರೆ, ನಿಂದು ಓದಿ ಆದ್ಮೇಲೆ ನೀನ್ ಇನ್ನೊಬ್ನಿಗೆ ಹೆಲ್ಪ್ ಮಾಡ್ಬೇಕು, ಅದನ್ನ ನಾವು ನೋಡ್ಬೇಕು. ಹೌದು, ಅದು ಸರಿ, ಅದು ಒಪ್ಪಂದ ಸರಿಯೇ, ಒಳ್ಳೆ ಒಪ್ಪಂದ ಅಲ್ಲ? ಒಳ್ಳೆ ಒಪ್ಪಂದ. ಯಾಕಂದ್ರೆ ಅವ ಇನ್ನೊಬ್ಬರಿಗೆ ಕೊಡ್ಲಿ, ಸಹಾಯ ಆಗೋದಿಲ್ವಾ? ಹೌದು ಸರ್. ಈ ನಡುವೆ ನೀವು ಸ್ಕಾಲರ್ಶಿಪ್ಪಿಗಾಗಿ ಅಥವಾ ಒಂದು ಯಾವುದೋ ಒಬ್ಬ ವಿದ್ಯಾರ್ಥಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಸಹಾಯವನ್ನ ಕೊಡಿಸುವ ನಿಟ್ಟಿನಲ್ಲಿ ಸ್ವಲ್ಪ ಶ್ರೀಮಂತರ ಹತ್ರ ಹೋಗಿ ಒಂದು ಮಾತಾಡಿ, ಸ್ವಲ್ಪ ಒಂದಿಷ್ಟು ದುಡ್ಡು ಕೊಡ್ಬೋದಾ, ಇಂತಿಂಥ ವಿದ್ಯಾರ್ಥಿ ಇದ್ದಾನೆ ಅಥವಾ ಇದ್ದಾಳೆ, ಅವಳಿಗೆ ಒಂದು ಹೆಲ್ಪ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ನೀವು ಕೇಳಿ ಅವ್ರು ಇಲ್ಲ ಅಂತ ಹೇಳಿರುವಂಥ ಉದಾಹರಣೆಗಳು ಏನಾದರೂ ಇದೆಯಾ? ಇಲ್ಲ ಅಂತ ಹೇಳಿದವ್ರು ಯಾರು ಇಲ್ಲ. ಹೌದಾ? ನಾನೀಗ ಕೇಳಿದಾಗ ಇಂಥ ಉಂಟು ಸಹಾಯ ಮಾಡಬೇಕಂದ್ರೆ ಎಲ್ಲ ರೆಡಿ. ಒಂದು ಹುಡುಗಿ ಏನಾಯಿತು ಗೊತ್ತುಂಟಾ, ಅಪ್ಪ ಬಿಟ್ಟು ಹೋಗಿದ್ದಾನೆ, ಅಮ್ಮನಿಗೆ ಕ್ಯಾನ್ಸರ್, ಕೂಲಿ ಕೆಲಸ ಮಾಡಿ ಜೀವನ ಮಾಡೋದು. ನನ್ನ ಹತ್ರ ಹೇಳಿ, ಸರ್ ನನಗೆ ನರ್ಸಿಂಗ್ ಮಾಡಬೇಕಂತ ಹೇಳಿದ್ರು. ಆಯಿತು, ನರ್ಸಿಂಗ್ ಮಾಡಲಿಕ್ಕೆ ಎಷ್ಟು ಹಣ ಬೇಕು, ಅಷ್ಟು ಹಣ ಕೊಡೋಷ್ಟು ನನ್ನ ಹತ್ರ ಉಂಟಾ? ನಾನು 10,000 ಕೊಟ್ಟೆ. ಮತ್ತೊಬ್ಬರು ಕಾವೂರಿನಲ್ಲಿ ಒಂದು ಪ್ರಿನ್ಸಿಪಾಲ್ ಇದ್ದರು, ಡಿಗ್ರಿಗಳೇ, ಶಿವರಾಮ್ ಅಂತ, ಅವರ ಹತ್ರ ಹೇಳಿ, ಸ್ವಾಮಿ ಹೀಗೀಗ ಆಗಿದೆ, ಅವಳಿಗೆ ಇಂಥ ಪರಿಸ್ಥಿತಿ ಉಂಟು, ನಾನು 10,000 ಕೊಟ್ಟೆ, ಅವಳಿಗೆ ಹಣ ಬೇಕು, ಎಷ್ಟು ಬೇಕು ಕೇಳಿದರು. ನಾನು ಹೇಳಿದೆ ನನಗೆ ಎಷ್ಟು ಬೇಕಂತ ನನಗೇನು ಗೊತ್ತು, ವಿದ್ಯಾರ್ಥಿಯನ್ನು ಕರೆದು ಕೇಳಿದೆ ಎಷ್ಟು ಬೇಕು, ಒಟ್ಟಿಗೊಮ್ಮೆ ಭೇಟಿ ಮಾಡಿ ಬಿಟ್ಟೆ. ಅವರು ಎಷ್ಟು 45,000 ಏನೋ ಕೊಟ್ಟರು. ಈಗ ಅವರು ಕೊಟ್ಟ ಕಾರಣ ಅವಳ ಎಜುಕೇಷನ್ಗೆ ಮುಂದುವರಿತಾ ಉಂಟು. ಈ ವರ್ಷವೇನೋ ಆಗ್ಬೋದು ಈಗ ನರ್ಸಿಂಗ್. ಹಾಗಿದ್ರೆ ನಾನು ಕೊಡುವಾಗ ಇನ್ನೊಬ್ಬರು ಇಲ್ಲ ಅಂತ ಹೇಳೋದಿಲ್ಲ, ಸ್ವಲ್ಪ ಆದರೂ ಕೊಡ್ತಾರೆ. ನಾವು ಕೊಡಬೇಕು ಸ್ವಾಮಿ, ನಾವು ಕೊಡದೆ ನೀವೇ ಕೊಡಿ ಅಂದರೆ ಯಾಕೆ ಕೊಡ್ತಾರೆ ಅಲ್ವಾ? ಹಾಗೆ ಅದು. ಹೌದು ಹೌದು, ನಾವು ಮುಂದೆ ಹೋಗ್ಬೇಕು. ಹೌದು ಸರ್. ಈ ನಿಟ್ಟಿನಲ್ಲಿ ನಿಮ್ಮ ಕುಟುಂಬದ ಬಗ್ಗೆ ನಾವು ಮಾತನಾಡಲೇಬೇಕು. ನಿಮ್ಮ ಪತ್ನಿ ಮತ್ತೆ ನಿಮ್ಮ ಮಕ್ಕಳು, ಸೊಸೆಯಂದಿರು, ಅವರೆಲ್ಲ ಇದ್ರ ಬಗ್ಗೆ, ಈ ಕೆಲಸದ ಬಗ್ಗೆ ಏನು ಹೇಳ್ತಾರೆ ನಿಮಗೆ? ಅಥವಾ ನಿಮ್ಮ ಸುತ್ತಮುತ್ತಲಿನ ಹತ್ತಿರದ ಸ್ನೇಹಿತರು ಅಂತ ಒಂದು 2-4 ಜನ ಆದರೆ ಇರ್ಬೋದು ಸರ್. ಇದೆಲ್ಲ ಯಾಕೆ ಒಂದು ಇಷ್ಟೆಲ್ಲ ಯಾಕೆ, ಆರಾಮಾಗಿ ಸ್ವಲ್ಪ ರೆಸ್ಟ್ ಮಾಡಿ ಅನ್ನೋದು ಒಂದು, ಇನ್ನೊಂದು ಇಷ್ಟೆಲ್ಲ ದುಡ್ಡು ಯಾಕೆ ಕೊಡೋದು, ಸ್ವಲ್ಪ ನಿಮಗಾಗಿ ಇಟ್ಕೊಳ್ಳಿ, ಮನೆಯವರಿಗೆಲ್ಲ ಇರಲಿ, ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಂತ. ಈ ಥರದಲ್ಲೂ ಏನೂ ಇಲ್ಲ. ಆಫ್ಕೋರ್ಸ್ ಈಗ ನೀವು ಮೊಮ್ಮಕ್ಕಳಿಗೆ ಮಾಡ್ತಾ ಇದ್ರೆ ಅದು ಬಿಡಿ, ಅದು ಬಿಟ್ಟು ನಿಮ್ಗೆ ಈ ಥರದಲ್ಲಿ ಹೇಳಿದವರು, ಮಾತಾಡಿದವರು, ಮತ್ತು ನಿಮ್ಮ ಕುಟುಂಬದ ಪ್ರೋತ್ಸಾಹ ಯಾವ ನಿಟ್ಟಿನಲ್ಲಿದೆ? ಬೇರೆ ಬೇರೆ ಟೈಪಿನವರು ಇರ್ತಾರೆ ಸ್ವಾಮಿ. ಒಬ್ಬೊಬ್ಬರ ಇದು ಒಂದು, ಈಗ ಕೆಲವರು ಹೇಳ್ತಾರೆ ನೀವು ಯಾಕೆ ಹೋಗೋದು, ಇನ್ನು ಹೋದ್ರೆ ಸಾಕು, ಸುಮ್ಮಾಗಿ ಮನೆಯಲ್ಲಿ ಕೂತ್ಕೊಳ್ಳಿ, ರೆಸ್ಟ್ ತಗೊಳ್ಳಿ ಅಂತ ಹೇಳಿ. ಈಗ ನಾನು ರೆಸ್ಟ್ ತಗೊಂಡದನ್ನ ಇಟ್ಟುಕೊಳ್ಳಿ, ಒಂದು ವಾಹನ ಓಡಿಸೋದೆ ನೀವು 1 ತಿಂಗಳು ಮೂಲೆಯಲ್ಲಿ ಇಡೀರಿ, ರನ್ ಆಗ್ತದೆ ಸ್ವಾಮಿ ಅದು? ಇಲ್ಲಲ್ಲ. ಈಗ ನಾನು ಹೋಗ್ತಾ ಇರುವಾಗ ರನ್ನಿಂಗ್ನಲ್ಲಿ ಉಂಟು, ಹಾಗೆಲ್ಲ ನನ್ನ ಆರೋಗ್ಯ ಇರುವುದು ಅಲ್ವಾ? ನಾನು ಕೂತ್ರೆ ನನ್ನ ಆರೋಗ್ಯ ಎಲ್ಲಿಂದ? ಹಾಗಂತ ನನ್ನ ಮನೆಯವರಿಗೆ ಮಾತಾಡೋದಿಲ್ಲ, ನೀವು ಅಲ್ಲಿ ಕೊಟ್ರಿ ಯಾಕೆ, ಇಲ್ಲಿ ಕೊಟ್ರಿ ಯಾಕೆ, ನಮಗೆ ಕೊಡಿ ಅಂತ ಏನೂ ಕೇಳೋದಿಲ್ಲ. ಮೊಮ್ಮಕ್ಕಳಾಗಿರಿ, ಮಕ್ಕಳಾಗಿರಿ, ಯಾರು ಕೇಳೋದಿಲ್ಲ, ಆರಾಮಾಗಿದ್ದೇವೆ ನಾವು. ಸೊ ಹಾಗಾದರೆ ನಿಮ್ಮ ಆರೋಗ್ಯದ ಗುಟ್ಟು ಕಂಟಿನ್ಯೂಸ್ ರನ್ನಿಂಗ್. ನೀವಾದರೂ ಅಷ್ಟೇ, ನಾಳೆ 60 ವರ್ಷ ಆದ ನೀವು ಕೂತ್ರೆ ಅದು ವಾಹನ ಮೂಲೆಯಲ್ಲಿಟ್ಟ ಹಾಗೆ, ಕತ್ತೆ ಮೂಲೆಯಲ್ಲಿಟ್ಟ ತುಕ್ಕು ಹಿಡಿಯೋದಿಲ್ವಾ? ಇದು ರನ್ನಿಂಗ್ನಲ್ಲಿ ಬೇಕು. ಹಾಗೆ ಅದು ಹಿಂದೆಲ್ಲ ಓದ್ಲಿಕ್ಕೆ ಕಷ್ಟ ಇತ್ತು ಸರ್, ಹಣ ಕ್ರೋಢೀಕರಿಸೋದು ಕೂಡ ತುಂಬಾ ಕಷ್ಟ ಆಗ್ತಾಯಿತ್ತು, ಯಾರ್ಯಾರ ಹತ್ರ ಕೇಳಬೇಕಿತ್ತು, ಅದೆಲ್ಲ ಆಗ್ತಿತ್ತು. ಬಟ್ ಈಗ ಅಷ್ಟೊಂದು ಸಮಸ್ಯೆ ಇಲ್ಲ ಅಂತ ಅನಿಸ್ತದೆ. ಓದ್ಬೇಕು ಅಂತ ಒಂದು ಮನ್ಸಾದ್ರೆ ಸಾಕು, ಎಲ್ಲಿಂದಾದ್ರೂ ಒಂದು ದಾರಿ ತೆರೆಯುತ್ತೆ ಸರ್.
ಆದರೂ ಇದನ್ನು ಕೇಳ್ತೇನೆ, ಹಣದ ಕೊರತೆ ಇದೆ ನಮ್ಮ ಮನೆಯಲ್ಲಿ, ಆ ಕಾರಣಕ್ಕೆ ನಾನು ಓದೋದನ್ನು ಬಿಡ್ತಾ ಇದ್ದೇನೆ ಅಂತ ಹೇಳುವಂಥ ವಿದ್ಯಾರ್ಥಿಗೆ ನೀವೇನು ಹೇಳೋದಕ್ಕೆ ಬಯಸ್ತೀರಾ? ಸ್ವಾಮಿ, ಕೆಲವು ಕಡೆ ಕೊರತೆ ಇದೆ. ಹೌದಾ? ತಂದೆ ಇಲ್ಲ, ತಾಯಿ ಇಲ್ಲ, ಯಾರು ಹಣ ಕೊಡ್ತಾರೆ ಸ್ವಾಮಿ? ಅಲ್ವಾ? ತಂದೆ ತಾಯಿ ಮೊನ್ನೆ ಒಬ್ಬರು ಹೇಳಿದರು, ತಂದೆ ತಾಯಿ ಇಬ್ಬರು ಇಲ್ಲ ಆ ಮಗುವಿಗೆ, 3ನೇ 4ನೇ ಕ್ಲಾಸ್ನಲ್ಲಿ ಉಂಟು. ನನಗೆ ಹೇಳಿದರು ಹೀಗೆ ಹೀಗೆ ಅಂತ. ನಾನು ಹೋಗಿ ಹೇಳಿದೆ, ನೋಡು, ನಾನು 5,000 ಕೊಡ್ತೇನೆ, ನೀವು ಬಾಕಿ ಅವ್ರ ಇದರಲ್ಲಿ ಕೇಳು, ಅವ್ರು ಕೊಡ್ತಾರೆ ಅಂತ ಹೇಳು, ಅವ್ರು ಏನು ಮಾಡ್ತಾರೆ ನೋಡು ಅಂತ ಹೇಳಿದರು. ಅವರು ರೋಟರಿ ಕ್ಲಬ್ಬಿನಲ್ಲಿ ಕೇಳಿದರು, ಅವ್ರು 5,000 ಕೊಡ್ತಾರೆ, ನೀವೇನು ಅಂತ. ಅವರು 10,000 ಕೊಟ್ಟರು. ಈಗ 15 ಆಗಲಿಲ್ಲ ಮಗುವಿಗೆ, ಈಗ ಓದ್ತಾ ಉಂಟು ಅದು ಸಣ್ಣ ಕ್ಲಾಸ್ನಲ್ಲಿ. ಇಂಥದ್ದೇನಾದ್ರು ಇದ್ದರೆ ನಾನು ಅದ್ರ ಮಿಟ್ಟು ಹಾಕೋದಿಲ್ಲ, ಬೇರೆ ಒಂದು ದಾರಿ ಹುಡುಕುತ್ತೇನೆ ಏನಾದರೂ, ನನ್ನಿಂದ ಆಗ್ತಂತಲ್ಲ. ಇದೇ ರೀತಿ ನಿಮ್ಮ ಹತ್ರ ವಿದ್ಯಾರ್ಥಿ ಯಾರಾದರೂ ಒಬ್ಬ ಬಂದು, ಸರ್ ಓದೋದಕ್ಕೆ ಮನಸ್ಸಿದೆ, ನನಗಿಂಥ ಸಮಸ್ಯೆ ಇದೆ ಅಂತ ಹೇಳಿದಾಗ ಅವನಲ್ಲಿ ನೀವು ಮೊದಲು ಗುರುತಿಸುವಂತಹ, ಗಮನಿಸುವಂತಹ ಗುಣ ಯಾವ್ದು ಸರ್? ಅವನಿಗೆ ಒಂದು ಕಲೀಲಿಕ್ಕೆ ಆಸಕ್ತಿ ಉಂಟು, ಆಸಕ್ತಿ ಇದ್ದವನ್ನೆಲ್ಲ ಬರೋದು, ಇಲ್ಲದ್ರೆ ಬರೋದಿಲ್ಲ ಅಲ್ವಾ? ಅಲ್ಲ, ಕೆಲವರು ಯಾಕೆ ಈ ಪ್ರಶ್ನೆ ಕೇಳಿದ್ರೆ, ಕೆಲವರು ಏನು ಅಂತಂದ್ರೆ ಸುಮ್ಮನೆ ಬಂದರು, ಏನು ಸರ್ ನಮ್ಗೆ ಹೆಲ್ಪ್ ಮಾಡ್ತಾರೆ, ಅವ್ರು ಒಳ್ಳೆಯವರು, ಪಾಪ ಸ್ವಲ್ಪ ಏನಾದರೂ ಇವ್ರನ್ನ ಯಾಮಾರಿಸ್ಬೋದು ಅಂತ ಹೇಳಿ ನಿಮ್ಮ ಹತ್ರ ಒಂದು 5,000 ರೂಪಾಯಿ ತಗೊಂಡು ಮತ್ತೆ ಸುದ್ದಿ ಪತ್ತೆ ಇಲ್ಲದಂತ ಈ ಥರದ ಕಥೆಗಳು ಅಂಥವ್ರು ಇರಬಹುದು. ಆದರೆ ನಾವು ಮೊದಲು ಅವರನ್ನು ಪರಿಚಯ ಮಾಡಬೇಕು. ಅವರು ಎಲ್ಲಿಯವರು, ಏನು, ಮನೆತನದ್ದೇನು, ಕುಟುಂಬದ್ದೇನು, ಅದನ್ನು ತಿಳ್ಕೊಳ್ಬೇಕು. ತಿಳ್ಕೊಂಡು ಅವನಿಗೆ ಸಹಾಯ ಮಾಡಬೇಕು. ಮೊನ್ನೆ ಒಬ್ಬಳು ಫೋನ್ ಮಾಡಿದ್ಲು, ಇಲ್ಲಿ ಉಡುಪಿ ಅವಳು ಯಾವುದೋ ಪ್ರೈವೇಟ್ ಕಾಲೇಜಿಗೆ ಹೋಗೋದು. ಪ್ರೈವೇಟ್ ಕಾಲೇಜ್ ನೀವು ಎಲ್ಲರಿಗೆ ಹಣ ಕೊಡ್ತೀರ, ನನಗೆ ಒಂದು ಕೊಡಿ ಅಂತ ಹೇಳಿದ್ಲು. ನಾನು ಹೇಳಿದೆ, ನನಗೆ ಲೋನ್ ಉಂಟು, ನಾನು ಎಲ್ಲಿಂದ ಕೊಡೋದು ಅಂತ ಹೇಳಿದೆ. ಪ್ರೈವೇಟ್ ಕಾಲೇಜ್, ಗೌರ್ಮೆಂಟ್ ಕಾಲೇಜ್ ಸರಿ, ಪ್ರೈವೇಟ್ ಕಾಲೇಜಿಗೆ ಹೋಗ್ಲಿಕ್ಕೆ ಡೊನೇಷನ್ ಕೊಡಲಿಕ್ಕೆ ದುಡ್ಡು ಉಂಟು ಇವಳ ಹತ್ರ, ಮತ್ತೆ ನನ್ನ ದುಡ್ಡು ಯಾಕೆ? ನಾನು ಕೊಡಲಿಲ್ಲ. ಹಾಗೆ ಆಗ್ತದೆ ಕೆಲವೊಮ್ಮೆ. ಈ ಥರ ಆದದ್ದು ಇದೆ. ಇದೆ. ಆಮೇಲೆ ನಿಮ್ಮ ಬೈಕ್ ಈಗ ಹೇಗಿದೆ? ಅದೇ ಬೈಕನ್ನು ಓಡಿಸ್ತಿದ್ದೀರಾ? 3 ವರ್ಷ? ಇಲ್ಲ, ಬೈಕಿನಲ್ಲಿ ಏನಾಯ್ತು ಗೊತ್ತುಂಟ, ಮೊದಲು ಒಂದು ಬೈಕ್ ಇತ್ತು ರಾಜದೂತ್ ಅಂತ, ಅದು 20 ವರ್ಷ ಓಡಿಸಿದೆ. ಆ ಬೈಕನ್ನು ತೆಗೆದು ಒಂದು JOC ಅವರಿಗೆ ಕೊಟ್ಟೆ ಮಕ್ಕಳಿಗೆ ಕಲೀಲಿಕ್ಕೆ. ಅದರಂತ ಮ್ಯಾಕ್ಸ್ 100 ಅಂತ ಇತ್ತು, ಅದನ್ನು ಮತ್ತೊಂದು ಕಾಲೇಜಿಗೆ ಕೊಟ್ಟೆ. ಈಗ ಮತ್ತೊಂದು ಬೈಕ್ ಉಂಟು, 3ನೇದು ಈಗ ಹೋಂಡಾದವ್ರದ್ದು. ಈಗ ಅದು ಇನ್ನು ಎಷ್ಟು ವರ್ಷ ಓಡಿಸ್ಲಿಕ್ಕೆ ಆಗ್ತಾ ಗೊತ್ತಿಲ್ಲ. ಮತ್ತೆ ಯಾರಿಗಾದ್ರೂ ಕೊಡೋದು, ಮಕ್ಕಳಿಗೆ ಕೊಡೋದು, ಮತ್ತೆ ಯಾರಿಗೆ ಕೊಡೋದು? ನಿಮ್ದು ಕಿಕ್ ಮಾಡಿ ಸ್ಟಾರ್ಟ್ ಮಾಡೋದಾ? ಇಲ್ಲ, ಕಿಕ್ ಮೊದಲು ಕಾಲಿನಿಂದ ಕಿಕ್ ಮಾಡೋದಿತ್ತು. ನನ್ನ ಮಗ ಏನು ಮಾಡಿದ, ನಿಮ್ಗೆ ಯಾಕೆ ಬೇಡ ಅಂತ ಒಂದು ಬೈಕ್ ಹಿಡ್ಕೊಂಡೇ ಬಂದ. ಮಗನೇ ಏನು ಮಾಡೋದು, ಮತ್ತೆ ಆಯ್ತು ಅಂತ ಒಪ್ಪಿದೆ. ಈಗ ಬಟನ್ ಸ್ಟಾರ್ಟ್ ಅದು. ಸರ್, ನಿಮ್ಮ ಸಮಯ ಪೂರ್ತಿ ಸ್ಕಾಲರ್ಶಿಪ್ನಲ್ಲೇ ಹೋಗ್ತದೆ. ಬೆಳಿಗ್ಗೆ ಶುರು ಆದರೆ ಸಂಜೆ ತನಕ. ಈ ನಿಮ್ಮ ದಿನಚರಿ, ಅದು ಬೆಳಿಗ್ಗೆ ಬೇಗ ನೀವು ತಿಂಡಿ ತಿನ್ನಲ್ಲ, ಊಟ ಮಾಡ್ತೀರಿ ಬೆಳಿಗ್ಗೆ ಅಂತ ಕೇಳ್ಪಟ್ಟಿದ್ದೆ. ಹೌದು, ನಾನು ಬೆಳಿಗ್ಗೆ ಊಟ ಮಾಡಿ ಹೊರಡುದು. ಇವತ್ತು ಬೆಳಿಗ್ಗೆ ಊಟ ಮಾಡಿ ಬಂದದ್ದು. ಏನು ಊಟ ಮಾಡ್ತೀರಿ ಬೆಳಿಗ್ಗೆ? ಊಟ ಮಾಡಿ ಮಾಡ್ತೀರಿ? ಹಾಟ್ ಬಾಕ್ಸ್ನಲ್ಲಿ ಇಟ್ಟರೆ ಗಂಜಿ ಬಿಸಿ ಇರ್ತಲ್ವಾ, ಬೆಳಿಗ್ಗೆ ಎದ್ದು ಊಟ ಮಾಡೋದು. ಸಾಂಬಾರೆಲ್ಲ ನಿನ್ನೆದಿರ್ತದೆ, ಅಥವಾ ಚಟ್ನಿ ಕಡೀತಾರೆ. ಯಾಕೆ ಚಟ್ನಿ ಕಡೀತಾರೆ? ಅವರಿಗೆ ಬಾಕಿಯವರಿಗೆಲ್ಲ ತಿಂಡಿ, ನನಗೆ ಒಬ್ಬನಿಗೆಲ್ಲ ಗಂಜಿ. ಊಟ ಮಾಡಿ ಮೊಸರೆಲ್ಲ ಇರ್ತದೆ, ಬೆಳಿಗ್ಗೆ ಮೊಸರು, ರಾತ್ರಿ ಮೊಸರು, ಹಾಲು ಕುಡಿ, ಇದೆಲ್ಲ ಉಂಟು. ಇದನ್ನು ಆಹಾರವನ್ನು ತಗೊಂಡು ಬರ್ತೇನೆ. ನನಗೆ ಮಧ್ಯಾಹ್ನದವರೆಗೆ ಏನು ಬೇಕಾಗಿಲ್ಲ. ಮಧ್ಯಾಹ್ನ ನೀವೆಲ್ಲೆಲ್ಲೋ ಇರ್ತೀರಿ? ಹೌದು. ಅಲ್ಲಿ ಶಾಲೆಯಲ್ಲೇ ಊಟ ಮಾಡ್ತೀರಾ? ಈಗ ಸಾಮಾನ್ಯವಾಗಿ ಎಲ್ಲ ಶಾಲೆಗಳಲ್ಲಿ ಊಟ ಉಂಟು. ಶಾಲೆಗಳಲ್ಲಿ ಊಟ ಮಾಡು. ಶಾಲೆಯಲ್ಲಿ ಊಟ ಮಾಡಿದ್ರು. ಮಂಗಳೂರಿಗೆ ಬಂದಾಗ ಬಲ್ಮಠದಲ್ಲಿ ಒಂದು ಶಾಲೆ ಉಂಟು, ನಾನು ಹೆಚ್ಚಾಗಿ ಅಲ್ಲಿ ಊಟ ಮಾಡೋದು. ಅಲ್ಲಿ ಊಟ ಮಾಡಿದ್ರು ನನಗೇನು ಕಾಣ್ತದೆ ಗೊತ್ತಾ, ಆ ಮಕ್ಕಳು ಊಟ ಮಾಡಿದಂತ ಆಗ್ತದೆ ನನಗೆ. ಬರ್ತಾರೆ ಅವರು ಇಸ್ಕೊಂಡಿದ್ದ ಸಂಗತಿ ಬೇರೆ. ಹಾಗೆ ಏನು ಮಾಡ್ತಾನೆ ಗೊತ್ತುಂಟ, ಅಲ್ಲಿ ಸುಮಾರು ಒಂದು 10-60 ಮಕ್ಕಳಿದ್ದಾರೆ. ಪ್ರತಿ ವರ್ಷ ಆ 60 ಮಕ್ಕಳಿಗೆ ಎಲ್ಲರಿಗೂ ಒಂದೊಂದು ಪೆನ್ ಕೊಡೋದು, ಒಂದೊಂದು ಪಾಪಿನ ಚಾಕ್ಲೇಟ್ ಕೊಡೋದು. 7ನೇಲಿ ಇದ್ದವರಿಗೆಲ್ಲ ಒಂದು 100 ರೂಪಾಯಿ ಕೊಡೋದು. ಕಳೆದ ವರ್ಷ 18 ಜನ ಇದ್ದರು. ಈ ವರ್ಷ ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ. ಯಾಕೆ ಸ್ಸಮಾಜದ ಋಣ ನನಗೆ ಬೇಕು, ಸಮಾಜಕ್ಕೆ ಕೊಡುವ, ಮಕ್ಕಳಿಗೆ ಕೊಡುವ, ಈ ದೃಷ್ಟಿಯಲ್ಲಿ ಮಾಡ್ತಾ ಇದ್ದೇನೆ. ಇನ್ನು ಮನೆಗೆ ಭೇಟಿ ಕೊಡೋ ಒಂದು ಸ್ಕಾಲರ್ಶಿಪ್ ಉಂಟು, ಹೇಳಿ ನೋಡೋಣ. ಧೃತಿ ಫೌಂಡೇಶನ್ ಮತ್ತು ಸುಪ್ರಜಿತ್ ಫೌಂಡೇಶನ್ ಅಂತ, ಅದು ವಿಟ್ಲದ್ದು, ಒಂದು ಮಂಗಳೂರಿದ್ದು. ಆಗ ಮನೆಗೆ ಭೇಟಿ ಕೊಡಬೇಕು ಅಪ್ಲಿಕೇಶನ್ ನೋಡಿ. ನಾನು ಒಂದು ವರ್ಷಕ್ಕೆ ಸುಮಾರು 100-150 ಮನೆಗೆ ಹೋಗ್ತೇನೆ. ಸುಪ್ರಜಿತ್ ಅವರು PUCಗೆ 5,000 ಮತ್ತು 7,000, 12,000 ಎಲ್ಲ ಕೊಡ್ತಾರೆ. ಮನೆಗೆ ಭೇಟಿ ಕೊಟ್ಟಾಗ, ಒಂದು ಮನೆಗೆ ಹೋದಾಗ ಅಲ್ಲೆಲ್ಲ ಲಿಸ್ಟ್ ಬರೀಲಿಕ್ಕುಂಟು ಯಾರೆಲ್ಲ ಉಂಟಂತ. ಬರೆಯುವಾಗ ಒಂದು ಅಜ್ಜಿ ಹೆಸರು ಬಂತು. ಅಜ್ಜಿಯನ್ನೊಮ್ಮೆ ಮಾತಾಡಿಸುವಂತಾಯಿತು. ಯಾಕಂದರೆ ಸಣ್ಣ ಮಕ್ಕಳಿಗೆ ತಿನ್ನಬೇಕು, ಆಟ ಆಡಬೇಕೆಂಬ ಆಸೆ, ಹಿರಿಯರಿಗೆ ಮಾತಾಡಬೇಕೆಂಬ ಆಸೆ. ಅಜ್ಜಿಯನ್ನು ನೋಡ್ಲಿಕ್ಕೆ ಹೋದರೆ ಸರಿಯಾದ ಒಂದು ಚಾಪೆ ಇಲ್ಲ, ಬೆಡ್ಶೀಟ್ ಇಲ್ಲ, ಏನಿಲ್ಲ. ಕಣ್ಣೀರು ಬರ್ತದೆ ಸ್ವಾಮಿ ನೋಡಿದರೆ. ಏನು ಮಾಡೋದು? ಮಗ ಮಹಾ ಕುಡುಕ. ಅಷ್ಟಾಗೋ ಏನು ಮಾಡೋದು? ಅಜ್ಜಿಗೊಂದು 100 ರೂಪಾಯಿ ಕೊಟ್ಟೆ. ಮತ್ತೆ ಆಲೋಚನೆ ಮಾಡಿದರೆ, ಈ ಅಜ್ಜಿ ಏನು ಮಾಡಿತ್ತು?
ಇದು ಕೂಡ ಕುಡಿದಿತ್ತು. ಮತ್ತೆ ಎಂತ ಮಾಡ್ತಾರೆ, ಅಜ್ಜಿ ಹಿಡ್ಕೊಂಡು ಇಲ್ಲಿಗೆ. ಹಾಗಾದರೆ ಈ ಮುದುಕರಿಗೆ ಏನು ಸಹಾಯ ಮಾಡಿದ್ರೆ ಆದಿತ್ತು ಅಂತ ಲೆಕ್ಕ ಹಾಕಿದೆ. ಬಟ್ಟೆ ಕೊಟ್ಟರೆ ಬೇರೆ ಆಗಲಿಕ್ಕಿಲ್ಲ, ಹೆಚ್ಚಿನ ಸಮಯ ಅವರು ಮಲಗಿಕೊಂಡೇ ಇರೋದು. ಬೆಡ್ಶೀಟ್ ಕೊಟ್ಟರೆ ಆದಿತ್ತು ಅಂತ ಲೆಕ್ಕ ಹಾಕಿದೆ. ಈಗ ಎಲ್ಲ ಹೋದ ಮನೆಯಲ್ಲಿ ಅಜ್ಜಿ ಇದ್ದರೆ ಒಟ್ಟಿಗೆ ಕೂತ್ಕೊಳಿಸಿ ಒಂದು ಶಾಲೆ ಹಾಕೋದು, 2 ಬೆಡ್ಶೀಟ್ ಕೊಡೋದು, 2 ಮಾರಿ ಬಿಸ್ಕೊಟ್ ಕೊಡೋದು, ಮಕ್ಕಳಿಂದೆಲ್ಲ ಕಾಲು ಹಿಡಿಸೋದು. ಮಕ್ಕಳು ಹಿರಿಯರೆಲ್ಲ ಕಾಲು ಹಿಡಿತಾರೆ. ಮಕ್ಕಳಿಗೆ ಒಂದು ಪಾಪಿನ ಚಾಕ್ಲೇಟ್ ಕೊಡೋದು, ಒಂದೊಂದು ಪೆನ್ನು ಕೊಡೋದು, ಬರೋದು. ಆಗ ಮೊನ್ನೆ ಅಜ್ಜನಿಗೆ ಸಂತೋಷ, ಯಾರು ಕಾಲು ಹಿಡಿತಾರೆ ಸ್ವಾಮಿ? ಮಕ್ಕಳಿಗೆ ಎಲ್ಲರಿಗೂ ಸಂತೋಷ ಅಲ್ವಾ? ಒಂದು ವರ್ಷಕ್ಕೆ ಸುಮಾರು 100ಕ್ಕಿಂತ ಹೆಚ್ಚು ಬೆಡ್ಶೀಟ್ ಮುಗೀತದೆ. ಜವಳಿ ಅಂಗಡಿಯವರು ಏನು ಮಾಡ್ತಾರೆ ಗೊತ್ತುಂಟ, ಬೆಡ್ಶೀಟು ಅಸಲು ರೇಟ್ನಲ್ಲಿ ನನಗೆ ಕೊಡ್ತಾರೆ. ಓಕೆ, ಹೆಚ್ಚಿಗೆ ಬೇಡ, ಲಾಭ ಬೇಡ ಅವರಿಗೆ, ನಮಗೆ ಬೇಡ. ಕಳೆದ ವರ್ಷ ಏನಾಯಿತು, ಅವರಲ್ಲಿ ಸ್ವಲ್ಪ ಓಲ್ಡ್ ಶರ್ಟ್ ಇತ್ತು, ಉಪಯೋಗ ಆಗೋದು. ನನಗೆ ಕೊಟ್ಟರು 88 ಶರ್ಟ್ ಕೊಟ್ಟರು. ಯಾರಿಗಾದ್ರು ಕೊಡಿ. 2 ಕಾಲೇಜಿಗೆ ಹೋದೆ. ಒಂದು ನಿಯಮ ಬೇಡವಾ, 75% ಹೆಚ್ಚು ಮಾರ್ಕ್ ಇದ್ದವರು ಬನ್ನಿ ಅಂತೇಳಿ ಎಲ್ಲರಿಗೂ ಒಂದೊಂದು ಶರ್ಟ್ ಕೊಟ್ಟೆ. ನಿಮ್ಮ ಅಪ್ಪನಿಗೆ ಕೊಡಿ. ಅದರಲ್ಲಿ ಕೆಲವರಿಗೆ ಅಪ್ಪ ಇಲ್ಲ, ಬೆಡ್ಶೀಟ್ ಯಾಕೆ? ಅಪ್ಪ ಇಲ್ಲ, ಅವರಿಗೆ ಶರ್ಟ್ ಯಾಕೆ? ಅವರಿಗೆ ಬೆಡ್ಶೀಟ್ ಕೊಟ್ಟೆ. ಹೀಗೆ ಏನಾದರೂ ಕೊಡ್ತಾ ಇದ್ದೇನೆ, ಸುಮ್ಮಗೆ ಬಿಡುವುದೇ ಇಲ್ಲ ನಾನು. ಹೌದಪ್ಪ, ಬರೀ ಹಣದ ರೂಪದಲ್ಲ, ಹಣ ಇದ್ದಲ್ಲ. ನೋಡಿ, ಮೊನ್ನೆ ಒಂದು ಶಾಲೆಯಲ್ಲಿ ಹೋದೆ, 85% ಹೆಚ್ಚು ಮಾರ್ಕ್ ಇದ್ದವರು 50%ಗೆ ಹೆಚ್ಚಿದ್ದಾರೆ. ಮನಿ 4 ಅಂತ. ಅಲ್ಲಿ ಹೋದ ಕೂಡಲೇ ಅವರಿಗೊಂದು ನಾನು ಓದಿದ್ದಕ್ಕೆ ಸುಪ್ರೈಸ್ ಫೌಂಡೇಶನ್ಗೆ ಅವ್ರು ಹೇಳಿದರು, ಒಂದಿನ ಮಕ್ಕಳಿಗೆ ಸನ್ಮಾನ ಎಲ್ಲ ಮಾಡ್ತೇವೆ, ನೀವು ಬರಬೇಕು ಅಂತ ಹೇಳಿದರು. ಹೋದೆ. ಒಂದಿನ ಹೋಗುವಾಗ ನಾನು ಕಂಡಿತ್ತು, ಮಕ್ಕಳಿಗೆ ಇವರು ಸನ್ಮಾನ ಮಾಡ್ತಾರೆ, ಟೀಚರ್ಸಿಗೆ ಸನ್ಮಾನ ಮಾಡುವ ಯಾರು? ಅಷ್ಟು ರಿಸಲ್ಟ್ ಬರಬೇಕಾದ್ರೆ ಟೀಚರ್ಸ್ ಎಷ್ಟು ಕಷ್ಟಪಡಬೇಡ. ಅದು ಕೂಡ ಕುಂದಾಪುರದವರು, ಹೆಡ್ ಮಾಸ್ಟರ್ ಅಲ್ಲಿ, ಇಲ್ಲಿ ಅವರಲ್ಲ, ಹೆಸರು ಮರ್ತು ಹೋಗ್ತೇನೆ ನನಗೆ. ಏನೇ ಇರಲಿ. ಅದರ ನಂತರ ಏನು ಮಾಡಿದೆ ನಾನು, ಅಲ್ಲಿ ಒಟ್ಟಿಗೆ 11 ಜನ ಇದ್ದರು. 8 ಜನ ಟೀಚಿಂಗ್ ಸ್ಟಾಫಿನವರು, 3 ಜನ ಅಡಿಗೆಯವರು. ಎಲ್ಲರಿಗೊಂದು ಶಾಲು ಹಾಕಿದೆ. ಅದರಿಂದ ಆ ಟೀಚರ್ಸ್ಗೆಲ್ಲ ಒಂದೊಂದು 108 ಹಳೆ ಆಚಾರ ಹೊಸ ವಿಚಾರ ಪುಸ್ತಕ ಕೊಟ್ಟೆ. ಅಡಿಗೆಯವರಿಗೆ ಪುಸ್ತಕ ಯಾಕೆ? ಬೆಡ್ಶೀಟ್ ಕೊಟ್ಟೆ ಬಂದೆ. ಹಳೆ ಆಚಾರ ಹೊಸ ವಿಚಾರ ಒಂದು ಪುಸ್ತಕ ಕೊಟ್ಟೆ. ಆ ಪುಸ್ತಕವನ್ನು ನೀವು ನನಗೂ ಕೊಟ್ಟಿರಿ. ಹೌದು, ಇದೆ ಅಲ್ವಾ? ಅದು ಹೌದು, ಚೆನ್ನಾಗಿದೆ. ಇದು 108 ಹಳೆ ಆಚಾರ ಹೊಸ ವಿಚಾರ ಅಂದ್ರೆ ಹಿಂದಿನ ನಂಬಿಕೆಗಳ ಬಗ್ಗೆ, ಹಿಂದಿನ ತಾರ್ಕಿಕತೆ. ಹೌದು, ಚೆನ್ನಾಗಿದೆ ಇದು. ಇನ್ನು ಸ್ಲೋಲಿ ದಿನಕ್ಕೆ ಒಂದೊಂದು ಓದಿದ್ರು ಸರ್, ಒಂದು ತಿಂಗಳಲ್ಲಿ ಆಗುತ್ತೆ. ಹೌದು, ಅದರಲ್ಲಿ 108 ವಿಚಾರಗಳು, 108 ಪುಟದಲ್ಲಿ 108 ಆಗ್ತದೆ. ಹೌದು, ಆಗ್ಲಿ ಸರ್, ಮುಂದುವರಿಸಿ. ಆ ಪುಸ್ತಕ ಕೊಟ್ರಿ? ಆ ಪುಸ್ತಕ ಎಲ್ಲರೂ ಕೊಟ್ಟೆ. ಮತ್ತೆ ಮಕ್ಕಳಿಗೆ 10th ಇದ್ದವರಿಗೆಲ್ಲ ಒಂದೊಂದು ಪೆನ್ನು ಕೊಟ್ಟೆ. ಮತ್ತೆ ಬಾಕಿ ಮಕ್ಕಳಿಗೆಲ್ಲ ಒಂದೊಂದು ಚಾಕ್ಲೇಟ್ ಕೊಟ್ಟೆ. ಪಾಪಿನ್ಸ್ ಉಂಟಲ್ಲ, ಬಂದೆ. ನನಗೆ ಒಂದು 2,500 ರೂಪಾಯಿ ಮುಗಿಯಿತು. ದೊಡ್ಡ ಸಂಗತಿ ಅಲ್ಲಲ್ಲ. ಏನು ಸ್ವಾಮಿ, ಹಣ ನನ್ನ ಹಣವ, ಸರ್ಕಾರ ಕೊಟ್ಟದಲ್ವ ನನಗೆ. ನಾನು ಮನೆಯಿಂದ ಕೃಷಿದ್ದು ಕೊಂಡೋಗ್ಲಿಲ್ಲ. ನಿಜ. ಈ ಪಾಪಿನ್ಸ್ ಕಂಪನಿಯವರು ಅಲ್ಲ, ಪಾಪಿನ್ಸ್ ಕಂಪನಿ ಇದು ಪಾರ್ಲಿದ್ದಲ್ವಾ, ಅವರು ಏನಾದ್ರು ಕರೆಕ್ಟ್ ಅವರಿಗೆ ತಲುಪಿಸಿದ್ರೆ ನೀವು ಇದ್ರದ್ದು ರಾಯಭಾರಿನೇ ಸರ್. ಅಂದ್ರೆ ನಾವೆಲ್ಲ ಚಿಕ್ಕವರಿದ್ದಾಗ, 80s ಬಾರ್ನ್ ನಾವೆಲ್ಲ, ಈ ಪಾಪಿನ್ಸ್ ತಿಂದವ ದೊಡ್ಡ ಶ್ರೀಮಂತ. ಪಾಪಿನ್ಸ್ ಇದನ್ನ ನೋಡಿದ್ರೆ ಈಗ ಎಲ್ರಿಗೂ ರೋಮಾಂಚನ ಆಗ್ಬಿಡ್ತದೆ. ಈಗಲೂ ಇದು ಸಿಗ್ತಾ ಇದೆ ಅಂತಂದ್ರೆ ಇನ್ನಷ್ಟು ಆಶ್ಚರ್ಯ ಆಗುತ್ತೆ. ಮತ್ತೆ ಇದ್ರ ಬೆಲೆ ಈಗಲೂ 2 ರೂಪಾಯಿ ಉಳ್ಕೊಂಡ್ಬಿಟ್ಟಿದೆ. ಆಗೇನೋ 1 ರೂಪಾಯಿ ಇತ್ತು, ಈಗ 2 ರೂಪಾಯಿ. ಆಗ್ಲಿ ಸರ್, ಒಂಥರ ನೀವು ರಾಯಭಾರಿ ಆಗಿದ್ದೀರಾ. ಇರ್ಲಿ, ಕೊನೆಯಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ನಾನು ಕೇಳಬೇಕು ಸರ್. ಈ ಸುದೀರ್ಘವಾದಂತಹ ಈ ನಿಮ್ಮ ಬದುಕು ನಿಮ್ಗೆ ಕಲಿಸಿದಂತಹ ಒಂದು ದೊಡ್ಡ ಪಾಠ ಯಾವ್ದಿರ್ಬೋದು? ನೋಡಿ ಸ್ವಾಮಿ, ಪರೋಪಕಾರ ಪುಣ್ಯಾಯ ಪಾಪ ಪರಪೀಡನಂ. ನಾವು ಎಷ್ಟು ಸಾಧ್ಯವೋ ಅಷ್ಟು ಉಪಕಾರ ಮಾಡಬೇಕು, ಉಪದ್ರ ಮಾಡಬಾರ್ದು. ಪರೋಪಕಾರ ಮಾಡಿದರೆ, ಈಗ ನೀವು ಈ ಮಟ್ಟಕ್ಕೆ ಬಂದಿರಿ, ನಾನು ಈ ಮಟ್ಟಕ್ಕೆ ಬಂದಿರಿ, ನಮ್ಮ ಹಿರಿಯರು ಮಾಡಿದ ಪುಣ್ಯ ಅದು. ಹಿರಿಯರು ಮಾಡಿದ ಆಸ್ತಿ ಯಾರಿಗೆ? ನಮಗೆ. ಹಿರಿಯರು ಮಾಡಿದ ಪಾಪ ಯಾರಿಗೆ? ನಮಗೆ. ಒಬ್ಬ ಸುಖದಲ್ಲಿ ಇಲ್ಲ ಅಂದರೆ ಅವನ ಹಿರಿಯರು ಒಳ್ಳೇದು ಮಾಡಲಿಲ್ಲ ಅಂತ ಅರ್ಥ. ಅವನು ಕೆಟ್ಟ ಕೆಲಸ ಮಾಡಿದ್ದಾನೆ, ಇವರಿಗೆ ಆ ಪಾಪ ಬಂದಿದೆ. ಅದರಿಂದ ನಮಗೆ ಎಷ್ಟು ಸಾಧ್ಯವೋ ಅಷ್ಟು ಉಪಕಾರ ಮಾಡಬೇಕು, ಉಪದ್ರ ಮಾಡಬೇಕು. ಒಂದು ಕತೆ, ಉಪದ್ರ ಮಾಡಬಾರ್ದು ಅಷ್ಟೇ. ಕಾಶಿ ದೇವಸ್ಥಾನದ ಅಂಗಳಕ್ಕೆ ಒಂದು ಚಿನ್ನದ ತಟ್ಟೆ ಬಿತ್ತಂತೆ. ಪುರೋಹಿತರು ಒಂದು ಹೆಕ್ಕಿಕೊಂಡ್ರು. ಅದು ಚಿನ್ನದ್ದು, ಹೆಕ್ಕಿಕೊಂಡಕೊಳ್ಳೆ ಕಬ್ಬಿಣದ್ದಾಯಿತು. ಅದರ ಮೇಲೆ ಬರ್ದದ್ದುಂಟು, ದೇವರು ಯಾರನ್ನು ಪ್ರೀತಿಸ್ತಾರೋ ಅವರಿಗೆ ಕೊಡುಗೆ ಅಂತ. ನಾವು ದೇವರನ್ನು ಪ್ರೀತಿಸುವ, ದೇವರು ನಮ್ಮನ್ನು ಪ್ರೀತಿಸ್ಬೇಕಲ್ಲ ಸ್ವಾಮಿ. ಇನ್ನು ದೇವಸ್ಥಾನಕ್ಕೆ ಎಷ್ಟೆಷ್ಟು ಹರಕೆ ಹಾಕ್ಬೋದು, ಆ ದೇವರ ಮೆಚ್ಚುತ್ತಾನೆ ಎಲ್ಲೂ ನೋಡಬೇಕಾ? ದೇವರ ಮೆಚ್ಚು. ಸರಿ, ಅಷ್ಟಾಗುವ ಅವರಿಗೆ ಕೊಡುಗೆ ಅಂತ ಬಂತು. ಇಡೀ ಸುದ್ದಿ ಆಯಿತು ಊರಿಗೆ. ಎಲ್ಲ ಜನ ಹೋಗಲಿಕ್ಕೆ ಶುರು ಮಾಡಿದರು. ಹೋಗುವಾಗ ದಾನ ಧರ್ಮ ಇತ್ಯಾದಿಗಳನ್ನು ಮಾಡ್ತಾ ಹೋಗೋದು. ಅವರ ಉದ್ದೇಶ ಆ ಚಿನ್ನದ ತಟ್ಟೆ ಚಿನ್ನವಾಗಿ ಉಳಿಲಿ ಅಂತ, ಆ ಉದ್ದೇಶದಲ್ಲೇ ಹೋಗೋದು, ಸ್ವಾರ್ಥದ ಉದ್ದೇಶದಲ್ಲೇ ಹೋಗೋದು.
ಎಲ್ಲ ಹೋದರು. ತುಂಬ ಜನ ಬರಲಿಕ್ಕೆ ಯಾರ ಕೈಗೆ ಕೊಟ್ಟರೋದು ಕಬ್ಬಿಣದ್ದಾಗು, ಚಿನ್ನ ಇಲ್ಲ. ಅಷ್ಟಾಗುವಾಗ ಈ ದಾರಿ ಉದ್ದಕ್ಕೂ ಭಿಕ್ಷುಕರ ಸಾಲು. ಯಾಕೆ? ಹಣ ಹಾಕ್ತಾರೆ, ಹೋಗೋದು ತುಂಬ ಹಣ ಸುರಿದುಕೊಂಡೇ ಹೋಗೋದು ಇವರು. ನನಗೆ ಚಿನ್ನದ ತಟ್ಟೆ ಸಿಗಲಿ, ಅಲ್ಲಿ ತಟ್ಟೆ ಸಿಕ್ಕಲಿ ಅಂತ. ಕಡೆಗೆ ಕೆಲವು ವರ್ಷ ಹೋಯಿತು, 1-2 ವರ್ಷ ಇರ್ಬೋದು. ಹೋಗುವಾಗ ಭಿಕ್ಷುಕರ ಸಂಖ್ಯೆ 1000 ಗಟ್ಟಲೆ ಉಂಟು. ಒಬ್ಬ ಕೃಷಿಕ ಹೋದ, ಹಳ್ಳಿಯವ, ಅವನಿಗೆ ಏನು ಗೊತ್ತಿಲ್ಲ ಇದರದ್ದು, ವಿದ್ಯಾಭ್ಯಾಸ ಇತ್ತ ಇಲ್ವಾ, ಸೀದಾ ಹೋದ. ಹೋಗುವಾಗ ಇವ ಹಣ ಹಾಕಲಿಲ್ಲ. ಭಿಕ್ಷುಕ ಒಬ್ಬ ಕೈ ಮೇಲೆ ಮಾಡಿ ಹೀಗೆ ಮಾಡ್ತಾನೆ, ಬಾಯಾರಿಕೆ ಆಗಿದೆ ಅಂತ. ಅವನಿಗೆ ಕೈ ಕಾಲು ಇಲ್ಲ, ನಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ನೀರು ಬೇಕು ಅವನಿಗೆ ಬಾಯಾರಿಕೆಗೆ, ನೀರು ಕೊಡುವವರಿಲ್ಲ, ಹಣ ಹಾಕುವವರಿದ್ದಾರೆ. ಇವ ಏನು ಮಾಡಿದ, ಆಗ ಬಾಟ್ಲೆಲ್ಲ ಇಲ್ಲ ನೋಡಿ, ಎಲ್ಲಿಂದ ತಂದು ನೀರು ಕೊಟ್ಟ. ಸಮಾಧಾನ ಹೇಳಿದ, ನಿನಗೆ ಆಹಾರ ತಂದು ಕೊಡ್ತೇನೆ, ಚಿಂತೆ ಬೇಡ ಅಂತ ಸ್ವಲ್ಪ ಮಾತಾಡಿ ಅವನಿಗೆ ಸಮಾಧಾನ ಹೇಳಿ ಮುಂದೆ ಹೋದ. ಮುಂದೆ ಹೋಗುವಾಗ ಇವನಷ್ಟಕ್ಕೆ ಸುತ್ತು ಬರ್ತಾ ಇದ್ದಾನೆ. ಪುರೋಹಿತರು ಕರೆದು, ಬಾ ಇಲ್ಲಿ ಅಂತ. ಯಾಕೆ ಹೀಗೆ? ನನಗೆ ಬೇಡ, ಅದು ಚಿನ್ನದ ತಟ್ಟೆ ಅಂತ ಉಂಟು ಅದರಲ್ಲಿ, ನನ್ನದಲ್ಲಪ್ಪ ಅದು, ಬೇಡ ಅಂತ. ಬಾ ಒಮ್ಮೆ ಬಾ ಅಂತ ಹೇಳಿದಂತೆ. ಕೊಂಡೋಗಿ ಅವನ ಕೈ ಕೊಟ್ಟರು, ಅದು ಚಿನ್ನದಾಗಿಯೇ ಉಳಿಯಿತು. ಹಾಗಾದರೆ ಅವ ಮಾಡಿದ್ದೇನು? ಈ ಪಾಪದವನಿಗೆಲ್ಲ ಸಹಾಯ. ಈಗ ನಾವು ಮದುವೆಗೆ ಊಟ ಹಾಕ್ತೀವಿ ಎಷ್ಟೋ ಜನರಿಗೆ, 1000 ಗಟ್ಟಲೆ ಜನರಿಗೆ ಅಲ್ವಾ, ಅವರು ಅರ್ಧ ತಿಂತಾರೆ, ಬಿಸಾಡ್ತಾರೆ. ಖಂಡಿತ. ಆದರೆ ಮನೆಗೆ ಮಧ್ಯಾಹ್ನಕ್ಕೆ ಒಬ್ಬ ಯಾರಾದರೂ ಭಿಕ್ಷುಕ ಬಂದರೆ ಅವನಿಗೆ ನಾವು ಒಂದು ತುತ್ತು ಅನ್ನ ಹಾಕೋದಿಲ್ಲ. ನಿಜವಾಗಿ ಯಾರಿಗೆ ಬಾಯಾರಿಕೆ ಇದೆ ಅವನಿಗೆ ನೀರು ಕೊಡಿ, ಒಂದು ತುತ್ತು ಅನ್ನ ಹಾಕಿ. ಬಡವನಿಗೆ ಕೊಡಿ, ಶ್ರೀಮಂತರಿಗೆ ಯಾಕೆ ಕೊಡ್ತೀರಿ? ಹಾಗಂದ್ರೆ ನಾವು ಕತೆ ಹೇಳಬಾರ್ದು. ಕತೆ ಹೇಳಿದರೆ ಕೆಲವೊಮ್ಮೆ ಬೇಸರ ಆಗ್ತದೆ ಒಬ್ಬರಿಗೆ. ಈ ನಡೆದ ಕಥೆಯನ್ನೇ ಹೇಳಿದರೆ ಬೇಸರ ಆಗ್ತದೆ ಅವರಿಗೆ. ಅವ್ರು ಕೇಳಿದರೆ ಏನಾದರೂ ಗ್ರೀಷ್ಯರು ಮತ್ತೆ ಹಾಗೆಲ್ಲ ಆಗ್ತದೆ ಉಂಟು. ಅವರ ಹೆಸರನ್ನು ಪ್ರಸ್ತಾಪಿಸದೆ ಹೇಳಬಹುದೇ? ಪ್ರಸ್ತಾಪಿಸಿ ಹೇಳ್ಬೋದು. ಅಲ್ಲ, ಪ್ರಸ್ತಾಪಿಸದೆ. ಹೆಸರು ಹೇಳೋದಿಲ್ಲ. ಹೌದು, ಹೆಸರು ಬೇಡ, ಹೆಸರು ಹೇಳಬೇಡ, ಊರು ಬೇಡ, ಹೆಸರು ಬೇಡ, ಊರು ಬೇಡ, ಏನು ಬೇಡ. ಆ ಕಥೆಯನ್ನು ಹೇಳಿ, ಆಗ ಅವ್ರಿಗೆ ಬೇಸರ ಆಗಲ್ಲ. ಯಾರಂತಾನೆ ಯಾರು ಅಂತ ಅವ್ರಿಗೆ ಗೊತ್ತಾಗಲಿಲ್ಲ. ನೋಡಿ, ಒಬ್ಬರು ಟೀಚರ್ ತುಂಬ ಇರ್ತಾರಲ್ಲ, ತುಂಬ ಸಂಬಳ ಇತ್ತು, 3.5 ಲಕ್ಷ. ಅದ್ಧೂರಿಯಾಗಿ ಮದುವೆ ಮಾಡಿದರು. ಒಬ್ಬಳೆ ಮಗಳು, ಗಂಡನಿಗೆ ಮೊದಲೇ ರಿಟೈರ್ಡ್, ಮುನ್ಸಿಪಾಲ್ಟಿಯಲ್ಲಿ ಎಷ್ಟು ಆಗಿದೆ ಏನೋ ಗೊತ್ತಿಲ್ಲ. 2 ದೊಡ್ಡ ದೊಡ್ಡ ಕಾರು, ದೊಡ್ಡ ಬಂಗ್ಲೆ ಇತ್ಯಾದಿ ಎಲ್ಲ ಉಂಟು. ಏಕ ಮಾತ್ರ ಬತ್ತರೆ ಅದ್ಧೂರಿಯಾಗಿ ಮದುವೆ ಎಲ್ಲ ಆಯಿತು. ನಾನು ಮದುವೆಗೆ ಹೋಗಿದ್ದೆ, ನಾನು ಸಸ್ಯಾಹಾರಿ. ಆಯಿತು, ಮದುವೆ ಆಗಿ 8 ದಿನದ ನಂತರ ಹೇಳಿದೆ, ನೋಡಿ ಅಮ್ಮ, ಒಳ್ಳೆ ರೀತಿಯಲ್ಲಿ ಮದುವೆ ಮಾಡಿದ್ದೀರಿ, ಭಾರಿ ಸಂತೋಷ, ನಾವೆಲ್ಲ ಬಂದಿದ್ದೇವೆ. ಅವಳ ದಾಂಪತ್ಯ ಜೀವನ ಸುಖದಾಯಕವಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಆರೋಗ್ಯವಂತರಾಗಿ ಮಕ್ಕಳನ್ನು ಪಡೆದು 100 ವರ್ಷ ಬದುಕಲಿ ಎಲ್ಲ ಹೇಳಿದೆ. ಮತ್ತೆ ಹೇಳಿದೆ, ಶಾಲೆ ಮಕ್ಕಳಿಗೆ ಏನಾದರೂ ಒಂದು ಕೊಡಿ. ಎಂತ ಕೊಡೋದು ಕೇಳಿದರು. ನಾನು ಹೇಳಿದೆ, ಏನು ಬೇಡ, ಒಂದು ಲಾಡು ಕೊಡಿ, ಅದಕ್ಕೆಂತ ದೊಡ್ಡದು ಎಂತ ಆಗ್ತದೆ, ಊಟ ಕೊಡಲಿಕ್ಕೆ ಆಗ್ತದ? 1000 ಮಕ್ಕಳಿದ್ದಾರೆ, ಎಂಥ ಲಾಡು ಕೊಡೋದು? 1000 ಮಕ್ಕಳಿದ್ರೆ ಲಾಡಿಗೆ 5 ರೂಪಾಯಿ ಇದ್ದ ಸ್ವಾಮಿ. ಆಗ 5000, ಒಂದು 5-6 ಸಾವಿರ ರೂಪಾಯಿ ಆಗ್ಬೋದು. ಏನು ಕೊಡಲೇ ಇಲ್ಲ. ನಾನು ಹೇಳಿದೆ, ನಾನು ಹೇಳಿ ಕೆಟ್ಟೆ ಅಲ್ವ, ಯಾಕೆ ಹೇಳಬೇಕಿತ್ತು ನನಗೆ ಅಂತ. 6 ತಿಂಗಳಾಗಲಿಲ್ಲ ಸ್ವಾಮಿ, ಡೈವರ್ಸ್ ಆಯಿತು, ಬೇರೆ ಮದುವೆ ಆಯಿತು. ಆ ಸಂಗತಿ ಬೇರೆ, ಯಾಕೆಂತ ನನಗೆ ಗೊತ್ತಿಲ್ಲ. ಡೈವರ್ಸ್ ಆದರೂ ನನಗೆ ಚಿಂತೆ. ಅವರು ಅಷ್ಟು ಕಷ್ಟಪಟ್ಟು ಈಗ ಆ ವಿಡಿಯೋ ಫೋಟೋ ಎಲ್ಲ ತೆಗೆದಾರಲ್ಲ, ಲಕ್ಷ ಖರ್ಚು ಮಾಡಿದ್ದಾರೆ. ಆ ಫೋಟೋ ವಿಡಿಯೋ ಏನು ಮಾಡ್ತಾರೆ ಇವರು? 6,000 ರೂಪಾಯಲ್ಲಿ ಚಂದದ ಮಕ್ಕಳಿಗೆ ಅವರ ಮಕ್ಕಳಿಗೆ, ಬೇರೆ ಮಕ್ಕಳಿಗೆ ಎಲ್ಲ ಹೇಳಿದ್ದಲ್ವಾ? ನೀವು ಆಲೋಚನೆ ಮಾಡಿ. ನಾವು ಸಹಾಯ ಮಾಡುವಾಗ ಯಾವಾಗಲೂ ನಮ್ಮ ಮಕ್ಕಳನ್ನು ಬಿಡಬಾರ್ದು. ನಾನೊಂದು ಹೇಳಲ್ಲ ನಿಮಗೆ, ಇದೇ ಕಥೆಯನ್ನು 3 ವರ್ಷದ ಹಿಂದೆ ನೀವು ನನಗೆ ಹೇಳಿದ್ರಿ. ಹೇಳಿದ್ರಿ ನಿಮ್ಮ ಬಾವಿಕಟ್ಟೆ ಹತ್ರ ಮೋಸ್ಟ್ಲಿ ಕೂತು ನೀವು ಹೇಳಿದ್ರಿ. ಆ ವಿಡಿಯೋ ನನ್ನ ಹತ್ರ ಇದೆ. ಇರ್ಬೋದು. ನೋಡಿ, ನೀವು ಆಲೋಚನೆ ಮಾಡಿ, ಎಂತೆಂಥ ಜನರು ಬೇಕು ಸ್ವಾಮಿ ನಿಮಗೆ. ನೋಡಿ, ಕೋಟಿ ಹಣ ಇದ್ರೂ ಒಂದು ಪೈಸೆ ಬಿಡೋದವರು ಇದ್ದಾರೆ. ಅದು ಅವರ ಹಿರಿಯರಿಂದ ಬಂದ ಗುಣ. ಏನು ಮಾಡಲಿಕ್ಕಾಗ್ತದೆ? ಹುಳಿ ಮಾವಿನ ಗೊರಟು ಹಾಕಿದರೆ ಹಣ್ಣಾಗೋದು ಹುಳಿಯಲ್ಲೂ ಸ್ವಾಮಿ, ಸಿಹಿ ಆಗ್ತದ? ನಿಜ. ಕೆಲವು ಒಳ್ಳೆ ಪ್ರಿನ್ಸಿಪಾಲ್ರು ಇದ್ದಾರೆ, ಕೆಲವರು ಎಂತೆಂಥವರು ಇದ್ದಾರೆ. ಹಾಗಂತ ಹೇಳಿದರೆ ಅವರಿಗೆ ಬೇಸರ ಆಗ್ಬೋದು ಅಲ್ಲ, ಕೇಳಿದವರಿಗೆ. ಯಾಕೆ ಅವರಿಗೆ ಬೇಸರ ಆಗೋದು? ನಾವು ಸಂತೋಷ ಆಗೋದನ್ನು ಹೇಳಬೇಕು, ಬೇಸರ ಆಗೋದನ್ನು ಹೇಳಬಾರ್ದು ಇನ್ನೊಬ್ಬರಿಗೆ. ಅವರು ತಪ್ಪು ಮಾಡಿ ಇರ್ಬಾರ್ದು, ಬಿಡಿ. ಸರ್, ಇನ್ನು ಕೆಲವು 4-5 ಪ್ರಶ್ನೆಗಳು ಸ್ವಲ್ಪ ಫಾಸ್ಟ್ ಆಗಿ ಕೇಳ್ತೇನೆ, ಆಯ್ತಾ? ಈಗ ಪ್ರತಿಯೊಬ್ಬ ವಿದ್ಯಾರ್ಥಿ ಓದಲೇಬೇಕಾದಂಥ ಒಂದು ಪುಸ್ತಕ ಇದ್ರೆ ಅದು ಯಾವ್ದಿರ್ಬೋದು ನಿಮ್ಮ ಪ್ರಕಾರ? ಓದಲೇಬೇಕಾದ ಪುಸ್ತಕ ಅಂದರೆ ಈಗ ಧರ್ಮಕ್ಕೆ ಸಂಬಂಧಪಟ್ಟದನ್ನು ಓದಬೇಕು ಸ್ವಾಮಿ.
ಯಾಕಂದರೆ ಪ್ರತಿಯೊಂದು ಧರ್ಮ ಯಾಕೆ ಏನು ಅಂತ ಗೊತ್ತಾಗಬೇಕಲ್ಲ, ನಮಗೆ ವಿಷಯವೇ ಗೊತ್ತಿಲ್ಲಲ್ಲ. ಆದರೆ ಒಂದು ಧರ್ಮಕ್ಕೆ ಸಂಬಂಧಪಟ್ಟದ್ದು, ಆಯಾಯ ಧರ್ಮದಲ್ಲಿ ಆಯಾ ಇದಕ್ಕೆ ಸಂಬಂಧಪಟ್ಟದನ್ನು ಅದನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ, ಧರ್ಮವನ್ನು ತಿಳ್ಕೊಳ್ಬೇಕು, ಯಾಕೆ ಏನು ಎಂಥದ್ದು ಅಂತ. ನಿಜ. ಈಗ ಕೆಲವೊಮ್ಮೆ ನಮಗೆ ವಿಷಯ ಗೊತ್ತಿಲ್ಲ, ಧರ್ಮದ ವಿಚಾರ ಅಲ್ವಾ, ನಾವು ಅವರು ಮಾಡಿದ್ದನ್ನು ನಾವು ಮಾಡ್ತೇವೆ. ಈಗ ಮನೆಯ ಒಳಗೆ ಕೂಡ ಚಪ್ಪಲಿ ಹಾಕಿ ತಿರುಗ್ತಾರೆ ಈಗ ಅಲ್ವಾ, ಯಾಕೆ? ಪಾಶ್ಚಾತ್ಯ ದೇಶದಲ್ಲಿ ಚಳಿ ಅಲ್ವ ಸ್ವಾಮಿ, ಅಲ್ಲಿ ಚಪ್ಪಲಿ ಹಾಕಬೇಕು, ಇಲ್ಲಿ ಚಪ್ಪಲಿ ಹಾಕಬೇಕಾ? ಬೇಡ. ಓಕೆ, ಆಗಲಿ, ತುಂಬಾ ಒಳ್ಳೆ ವಿಷಯ. ಈ ಪಾಯಿಂಟ್ ತುಂಬಾ ಚೆನ್ನಾಗಿದೆ. ನಿಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂತ ಪುಸ್ತಕಗಳನ್ನ ಓದಿ ತಿಳ್ಕೊಳ್ಳಿ ಅಂತ. ಆಗ್ಲಿ ಸರ್. ಸರ್, ನೀವೆಷ್ಟೋ ವಿದ್ಯಾರ್ಥಿಗಳ ಬದುಕನ್ನ ಬದಲಿಸಿದ್ದೀರಿ, ಹಾಗೆ ನಿಮ್ಮ ಬದುಕನ್ನು ಬದಲಿಸಿದಂತ ಶಿಕ್ಷಕ ಯಾರಾದ್ರೂ ಇದ್ದಾರಾ? ಶಿಕ್ಷಕರಿದ್ದಾರೆ ಸ್ವಾಮಿ. ಯಾಕಂದರೆ ನಾನು ಪ್ರೈಮರಿಯಲ್ಲಿರುವಾಗ ನಾನು ಉಪವಾಸ ಹಿಡಿದೆ ಅಂತ ಹೇಳಿದೆ ಅಲ್ವಾ, ಉಪವಾಸ ಹಿಡಿದಾಗ ನನಗೊಬ್ಬರು ಮಾಸ್ಟರ್ ಇದ್ದರು, ಕೃಷ್ಣಪ್ಪ ಮಾಸ್ಟರ್, ನಮ್ಮ ಊರಿನವರೇ, ದೂರದವರೆಲ್ಲ. ಅವರು ನನ್ನ ತಂದೆಗೆ 1 ಗಂಟೆ ಬೋಧನೆ ಕೊಟ್ಟಿದ್ದಾರೆ. ಅವರು ಬೋಧನೆ ಕೊಡದೇ ಇರ್ತಿದ್ರೆ ನಾನು ಶಾಲೆಗೆ ಹೋಗ್ಲಿಕ್ಕೆ ಇಲ್ಲ. ಅದು ಅವರನ್ನು ನೆನಪಿಟ್ಟುಕೊಳ್ಬೇಡ ನಾನು. ಅವ್ರ ಹೆಸರು ಕೃಷ್ಣಪ್ಪ ಅಂತ. ಕೃಷ್ಣಪ್ಪ ಮಾಸ್ಟರ್ ನಮ್ಮ ಕಾಸ್ಟಿನವರೇ, ನಮ್ಮ ಸಂಬಂಧಿಕರೇ ಎಲ್ಲ. ನೋಡಿ, ಅವರು ಬದಲಿಸಿದ್ರಲ್ಲ ಜೀವನ. ನಿಜ ನಿಜ. ಓಕೆ, ಮುಂದಿನ ಪ್ರಶ್ನೆ ಸರ್. ಹಣನ ಶಿಕ್ಷಣನ ಮುಖ್ಯವಾ? ಶಿಕ್ಷಣ ಮುಖ್ಯ ಸ್ವಾಮಿ, ಹಣ ಮುಖ್ಯ ಅಲ್ವಲ್ಲ. ಹಣ ಬರ್ತದೆ ಹೋಗ್ತದೆ, ಶಿಕ್ಷಣ ಒಮ್ಮೆ ಪಡೆದರೆ ನೋಡಿ ಸ್ವಾಮಿ, 2 ಹುದ್ದೆಗಳು ಶ್ರೇಷ್ಠ. ಒಂದು ಶಿಕ್ಷಕ ವೃತ್ತಿ, ಮತ್ತೊಂದು ಡಾಕ್ಟರ್ ವೃತ್ತಿ. ನೋಡಿ, ಮುಖ್ಯಮಂತ್ರಿ ಒಬ್ಬ ತೀರಿದಂಥ SM ಕೃಷ್ಣ ತೀರಿದ್ರಲ್ವ, ಏನು ಹೇಳಿದರು? ಮಾಜಿ ಮುಖ್ಯಮಂತ್ರಿ SM ತೀರಿದ್ರು ಅಂತ ಹೇಳಿದ್ರು ಅಲ್ವಾ. ಈಗ ನಾನು ಮಾಸ್ಟ್ರು, ನನ್ನನ್ನು ನಾನು ಸತ್ತರೆ ಏನು ಹೇಳ್ತಾರೆ? ಮಾಸ್ಟ್ರು ಸತ್ತರು, ನನಗೆ ರಿಟೈರ್ಡ್ ಅಂತ ಉಂಟಾ? ಡಾಕ್ಟ್ರು ಸತ್ತರು ಅಂತ ಹೇಳೋದಲ್ವ. ಡಾಕ್ಟ್ರಿಗೆ ಮಾಸ್ಟ್ರಿಗೆ ರಿಟೈರ್ಡೇ ಇಲ್ಲ ನೋಡಿ, ಶಾಶ್ವತವಾದದ್ದು. ದಾನಗಳಲ್ಲಿ ಶ್ರೇಷ್ಠವಾದ 2 ದಾನ, ಒಂದು ಅನ್ನದಾನ, ಮತ್ತೊಂದು ವಿದ್ಯಾದಾನ. ಅನ್ನದಾನ ಯಾಕೆ ಶ್ರೇಷ್ಠ ಗೊತ್ತುಂಟ? ಹೊಟ್ಟೆದ ಮೇಲೆ ಸಾಕಂತ ಹೇಳೋದಿಲ್ವ, ಮತ್ತು ಯಾವ ದಾನ ಸಾಕಂತ ಹೇಳಿದೆ? ವಿದ್ಯಾದಾನ ಶ್ರೇಷ್ಠ ಯಾಕೆ ಗೊತ್ತುಂಟ? ಎಷ್ಟು ಕೊಟ್ಟರೆ ಅದು ಮುಗಿಲಿಕ್ಕೆ ಉಂಟ, ಇನ್ನು ಕೊಡ್ಲಿಕ್ಕೆ ಉಂಟಲ್ಲ ನಮ್ಮ ಹತ್ರ. ಅದು 2 ದಾನ ಶ್ರೇಷ್ಠವಾದ. ಶಿಕ್ಷಕ ವೃತ್ತಿ ಶ್ರೇಷ್ಠ, ಅದಕ್ಕಿಂತ ಶ್ರೇಷ್ಠದ್ದು ಬೇರೆ ಇಲ್ಲ. ನಿಜ ನಿಜ. ಸರ್, ಈ ಯಶಸ್ಸಿನ ಬಗ್ಗೆ ನೀವೇನು ಹೇಳ್ತೀರಾ? ಸೇವೆನ ಯಶಸ್ಸ? ಯಶಸ್ಸಿನ ಅಂದರೆ ಸೇವೆ ಮೂಲಕ ಯಶಸ್ಸ, ಅಥವಾ ಯಶಸ್ಸು ಅಂದರೆ ನಿಮ್ಮ ಪ್ರಕಾರ ಏನು? ಅಲ್ಲ, ಸೇವೆ ನಾವು ಮಾಡಬೇಕು. ಸೇವೆ ಮಾಡಿ ಯಶಸ್ಸು ಸಿಗ್ತದೆ ಅಂತ ಅಲ್ಲ, ಸೋಲಾಗ್ಬೋದು. ಒಂದು ಸರ್ತಿ ಸೋತ್ರೆ ಇನ್ನೊಮ್ಮೆ ಗೆಲ್ಲುವುದಿಲ್ವ ಸ್ವಾಮಿ? ಈಗ ಒಮ್ಮೆ ಸೋತಕೊಳ್ಳಿ ಬಿಟ್ಟು ಬಿಡುದಾ? ಮತ್ತೆ ಮರಳಿ ಯತ್ನ ಮಾಡಿ ಅಂತ ನೋಡಿ. ಹಾಗೆ ಮರಳಿ ಯತ್ನ ಮಾಡಬೇಕು. ಆ ಸೇವೆ ಅರ್ಧದಲ್ಲಿ ನಿಲ್ಲಿಸಬಾರ್ದು ಒಮ್ಮೆ ಸೋತ ಮಾತ್ರಕ್ಕೆ. ಎಸ್ ಸರ್, ಇನ್ನು 2 ಪ್ರಶ್ನೆ ಇದೆ, ಬಟ್ ಅದನ್ನು ನಾನು ಆಗಲೇ ಕೇಳಿ ಆಗಿದೆ. ನಿಮ್ಮ ದಿನಚರಿ ಬಗ್ಗೆ ಕೇಳಿದ್ದೀನಿ, ಮತ್ತು ನಿಮ್ಮ ವಯಸ್ಸು ಮತ್ತು ನಿಮ್ಮ ಈ ಆರೋಗ್ಯದ ಗುಟ್ಟು ಎಲ್ಲನೂ ಕೇಳಿ ಆಯಿತು. ಸುಮಾರು 3/4 ಗಂಟೆ ಮಾತನಾಡಿದ್ವಿ ಸರ್. ತುಂಬ ಸಂತೋಷ ಆಯಿತು. ನಿಮ್ಮ ಜೊತೆ ಈ ಥರ ಒಂದು ಸಂದರ್ಶನ ಮಾಡಬೇಕು, ಬಹಳ ವಿಸ್ತಾರವಾಗಿ ಮಾತನಾಡಬೇಕು ಅಂತ ತುಂಬ ಅನಿಸ್ತಾ ಇತ್ತು. ನಮ್ಮ ಇಡೀ ತಂಡ ಕೂತ್ ಮಾತಾಡಿದಾಗ ನಾರಾಯಣ್ ನಾಯ್ಕ್ ಸರ್ ಹೇಗೆ ಬರ್ಬೋದಾ ಅಂತೆಲ್ಲ ನಾನು ಹೇಳಿದೆ, ಅವ್ರು ಬೈಕಲ್ಲಿ ಬರ್ತಾರೆ ಅಂತ. ಅಫ್ಕೋರ್ಸ್ ಈಗಿನ ಮಳೆ ಮತ್ತು ತುಂಬ ಈ ಮಂಗಳೂರಿನ ಜಂಜಾಟದಲ್ಲಿ ನೀವು ಬಸ್ಸಲ್ಲಿ ಬಂದಿದ್ದೀರಾ. ನೀವು ಇಲ್ಲಿಗೆ ಬಂದಿರೋದು ಬಹಳ ನಮಗೆ ಸಂತೋಷ ಇದೆ. ನಿಮ್ಮ ಸೇವೆ ಬಗ್ಗೆ ತುಂಬ ಹೆಮ್ಮೆ ಇದೆ. ಮತ್ತು ಇನ್ನಷ್ಟು ವರ್ಷಗಳ ಕಾಲ ನೀವು ಈ ಸೇವೆಯನ್ನು ನಿರಂತರವಾಗಿ ಮಾಡಬೇಕು, ಮತ್ತು ಜನರ ಮನಸ್ಸಿನಲ್ಲಿ ನೀವು ಶಾಶ್ವತವಾಗಿ ಹಾಗೆ ಉಳ್ಕೊಳ್ಬೇಕು. ಮತ್ತು ಆ ಪತ್ರಿಕೆಯಲ್ಲಿ 1 ವಾರದ ಹಿಂದೆ ಬಂದಂಥ ಟೈಟಲ್ ನನಗೆ ಬಹಳ ಇಷ್ಟ ಆಗಿತ್ತು. ಈ ಸ್ಕಾಲರ್ಶಿಪ್ ಮೇಷ್ಟ್ರ ಮನೆಗೆ ಪದ್ಮಶ್ರೀ ತಟ್ಟಲಿ ಅಂತ ಬಂತು. ಅದು ಬಂದಾಗ ಈ ವಿಡಿಯೋ ಇನ್ನಷ್ಟು ಓಡುತ್ತೆ. ನಿಮಗೆ ಶುಭಾಶಯ ಸರ್. ಆಯ್ತು, ಧನ್ಯವಾದಗಳು ಸರ್. ಹಾಗಂತ ನಾನು ಯಾವುದೇ ಪ್ರಶಸ್ತಿಗೆ ಅರ್ಜಿ ಕೊಡೋದಿಲ್ಲ. ಅರ್ಜಿ ಕೊಟ್ಟರೆ ನನಗೆ ಪ್ರಶಸ್ತಿ ಬೇಡ. ಅವರಿಗೆ ಕೊಡಲಿಕ್ಕೆ ಮನಸ್ಸಿದ್ರೆ ಕೊಡಲಿ, ಇದು ನನಗೆ ಬೇಸರ ಇಲ್ಲ. ನಿಮಗೆ ಸಾಕಲ್ಲ ಮಾತಾಡಿದ್ದು? ಖಂಡಿತ ಸರ್. ಯಾಕಂದರೆ ನಿಮ್ಮದೊಂದು ಟೈಮ್ ನೋಡಬೇಕಲ್ಲ. ನಾನು ಎಷ್ಟು ಮಾತಾಡಿ ಆ ಸಂಗತಿ ಬೇರೆ. ಅಧ್ಯಾಪಕರಿಗೆ ಮಾತಾಡಲಿಕ್ಕೆ ಕಲಿಸ್ಬೇಕಾ? ನಾವು ಅದಕ್ಕೆ ಇದ್ದವರಲ್ವ. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.